ನಮಸ್ಕಾರ ಪ್ರೀತಿ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದ್ತಾ ಇರ್ತಕ್ಕಂಥ ವಿ1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಸೊ ಇವತ್ತು ವಿಶೇಷವಾಗಿ ಡಿಸೆಂಬರ್ 6ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಎಂದಿನಂತೆ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿದ್ದಾರೆ ಅವರೆಲ್ಲರೂ ಕೂಡ ಮತ್ತೊಮ್ಮೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಜೀವನ 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷವಾಗಿ ಇರಲಿ ಅಂತೇಳಿ ಹಾರೈಸ್ತಾ ಮತ್ತು ಹರಿಸ್ತಾ, ಎಂದಿನಂತೆ ಯಾರೆಲ್ಲ ಹೊಸ ಕೆಲಸಗಳಿಗೆ ಕೈ ಹಾಕ್ತಾ ಇದ್ದಾರೆ, ಹೊಸ ಜಾಬ್ ಇಂಟರ್ವ್ಯೂಸ್ಗೆ ಹೋಗ್ತಿದ್ದಾರೆ ಅವರೆಲ್ಲರೂ ಕೂಡ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ. ಸೊ ನೀವೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಿ ಅದೆಲ್ಲೋ ಫುಲ್ಫಿಲ್ ಆಗಲಿ ಅಂತ ಹಾರೈಸ್ತಾ, ಸೊ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಸಂದರ್ಭದಲ್ಲಿದ್ದಾರೆ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯವನ್ನು ತಿಳಿಸ್ತಾ, ಯಾರೆಲ್ಲ ಹೊಸದಾಗಿ ಇವತ್ತು ಏನೋ ನವ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ, ದಂಪತಿಗಳಾಗಿ ಒಂದು ಹಸೆಮಣೆ ತುಳಿತಾ ಇದ್ದಾರೆ ಅವರೆಲ್ಲರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸೋಣ. ಹಾಗೆಯೇ ದಾವಣಗೆರೆ ನಗರದಲ್ಲಿ ಏನು ನಡೀತಾ ಇದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ಏನು ನಡೀತಾ ಇದೆ ಅನ್ನೋದು ಕೂಡ ಕ್ವಿಕ್ಕಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ಅದ್ರ ಜೊತೆಗೆ ಇವತ್ತಿನಿಂದ 2ನೇ ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ಆರಂಭ ಆಗ್ತಾ ಇದೆ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ. ಮೊದಲನೇ ಟೆಸ್ಟನ್ನು ಆಗಲೇ ಈಗ ಗೆದ್ದು 1-0 ಮುನ್ನಡೆ ಇರತಕ್ಕಂಥ ಭಾರತ ತಂಡ ಸೊ ಈಗ ಇನ್ನಷ್ಟು ಬಲ ಬಂದಿದೆ ಅಂತ ಹೇಳ್ಬೋದು. ಏಕೆಂದರೆ ಇವತ್ತು ತಂಡದ ಹಂಗಾಮಿ ನಾಯಕನಿಂದ ಮತ್ತೆ ನಾಯಕನಾಗಿರ್ತಕ್ಕಂಥ ರೋಹಿತ್ ಶರ್ಮಾ ಅವರು ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಸೊ ಒಂದಷ್ಟು ಶಕ್ತಿ ಕೂಡ ಬಂದಿದೆ ಭಾರತ ತಂಡಕ್ಕೆ, ಒಳ್ಳೆಯದಾಗಲಿ. ಅದರ ಜೊತೆಗೆ ಇನ್ನಷ್ಟು ಕ್ರೀಡಾ ಸುದ್ದಿಗಳನ್ನ ಕೂಡ ನೋಡೋಣ, ಹಾಗೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ನೋಡೋಣ. ಸೊ ಇಂದಿನಂತೆ ಪ್ರಶ್ನೋತ್ತರಗಳನ್ನಂತೂ ಕೇಳ್ತೀನಿ. ಸೊ ಸಾಧ್ಯವಾದಷ್ಟು ಟಿ ವಿಯನ್ನು ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಏಕೆಂದರೆ ಟಿ ವಿ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ದು ಕೂಡ ಈ ಕಾರ್ಯಕ್ರಮ ನಿಮ್ಮಲ್ಲಿಗೆ ತಲುಪಲಿಕ್ಕೆ 4ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ನೀವು ಟಿ ವಿಯನ್ನು ನೋಡ್ತಾ ಮಾತಾಡಿದ್ರೆ ಸೊ ಒಂದಷ್ಟು ವಾಯ್ಸ್ ವೇರಿಯೇಷನ್ ಇರುತ್ತೆ. ಹಾಗಾಗಿ ಟಿ ವಿಯನ್ನು ದಯವಿಟ್ಟು ನೋಡ್ತಾ ಮಾತಾಡಬೇಡಿ. ಒಂದು ವೇಳೆ ನೋಡ್ತಾ ಮಾತಾಡಿದ್ರು ಕೂಡ ಟಿ ವಿ ವಾಲ್ಯೂಮನ್ನು ಮ್ಯೂಟ್ ಮಾಡೋದನ್ನು ಮರಿಬೇಡಿ ಅಂತೇಳಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮತ್ತು ಈ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಮರುಪ್ರಸಾರ ಆಗುತ್ತೆ. ಸೊ ಹಾಗೂ ಕೂಡ ನೀವು ಕುಟುಂಬದ ಜೊತೆ ಕೂತ್ಕೊಂಡು ಸಂತೋಷವಾಗಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿಬಿಡ್ಬೋದು. ಅದ್ರ ಜೊತೆಗೆ ಈ ಕಾರ್ಯಕ್ರಮ ಏನಿದೆ ಸಂಪೂರ್ಣವಾಗಿ ನಮಸ್ತೆ ದೇವನಗರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ಲೂ ಕೂಡ ಅಪ್ಲೋಡ್ ಆಗುತ್ತೆ. ಸೊ ನಿಮಗೆ ಅವಕಾಶ ಇದ್ದಾಗ, ಸಮಯ ಆದಾಗ ನೀವು ಅದನ್ನು ಆರಾಮಾಗಿ ಕೂತ್ಕೊಂಡು ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ಬೋದು. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದರ ಮೂಲಕ ನಮ್ಮ ವಿ1 ವಾಹಿನಿಯಲ್ಲಿ ಪ್ರಸಾರ ಆಗ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳ ಅಪ್ಡೇಟ್ಸ್ ನಿಮಗೆ ಕ್ವಿಕ್ಕಾಗಿ ಟಾಪಪ್ಪಲ್ಲಿ ಬಂದು ರೀಚ್ ಆಗುತ್ತೆ. ಸೊ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಕೆಳಗಡೆ ಇರತಕ್ಕಂಥ ಒಂದು ಮೆಸೇಜ್ ಬಾಕ್ಸಲ್ಲಿ ಕನ್ನಡದಲ್ಲಿ ನೀವು ಏನು ಬೇಕಾದರೂ ಟೈಪ್ ಮಾಡಿ ಕಳಿಸ್ಬೋದು. ಸೊ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಇದ್ದರೆ ಚೆನ್ನಾಗಿರುತ್ತೆ, ಸೊ ಯಾವ ರೀತಿಯ ಹೆಲ್ತ್ ಟಿಪ್ಸ್ಗಳನ್ನ ನೋಡೋಕ್ಕೆ ಇಷ್ಟಪಡ್ತೀರಿ, ಆ ರೀತಿಯಾಗಿ ನೀವು ನಿಮ್ಮ ಸ್ವಂತ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಅಲ್ಲಿ ನೀವು ಮುಕ್ತವಾಗಿ ಬರೆದು ಕಳಿಸ್ಬೋದು ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಈ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಮೊಟ್ಟ ಮೊದಲನೇದಾಗಿ ಒಂದು ಖುಷಿ ವಿಚಾರದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀನಿ. ನಾನು ಅವತ್ತು ಕೂಡ ಹೇಳಿದ್ದೆ, ಸೊ ನಂದಿನಿ ಬ್ರ್ಯಾಂಡ್ ನಂದಿನಿ ಅಂತಕ್ಕಂಥದ್ದು ಇವತ್ತು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂದರೆ ನಿಜಕ್ಕೂ ಖುಷಿ ಆಗ್ತಾ ಇದೆ. ಸೊ ದೆಹಲಿಯಲ್ಲೂ ಕೂಡ ನಮ್ಮ ಒಂದು ನಂದಿನಿಯ ಶಾರ್ಟೇಜ್ ಉಂಟಾಗ್ತಾ ಇದೆ ಅಂತೆ. ಅಷ್ಟರ ಮಟ್ಟಿಗೆ ಅಲ್ಲಿ ಈಗಾಗಲೇ ಪ್ರಸ್ತುತವಾಗಿ ಇದ್ದಂತಹ ಬೇರೆ ಹಾಲುಗಳನ್ನು ಓವರ್ಟೇಕ್ ಮಾಡಿ ನಂದಿನಿ ತುಂಬ ಮುಂದೆ ಹೋಗ್ತಾ ಇದೆ ಅಂತಕ್ಕಂಥದ್ದು ತುಂಬ ಖುಷಿ ವಿಚಾರ. ಸೊ ಇನ್ನಷ್ಟು ದೇಶದ ಮೂಲೆ ಮೂಲೆಗೂ ಕೂಡ ನಮ್ಮ ನಂದಿನಿ ತಲುಪೋ ಆಗಲಿ, ಆ ಹೆಮ್ಮೆ ನಮಗೆ ಸಿಗೋದ್ರ ಜೊತೆಗೆ ಎಲ್ಲರಿಗೂ ಕೂಡ ನಮ್ಮ ಕರ್ನಾಟಕದ ದೇಶೀಯ ಹಾಲು ಎಲ್ರಿಗೂ ರೀಚ್ ಆಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಖುಷಿ ವಿಚಾರ, ಒಳ್ಳೆಯದು. ಹಾಗೆ ಇನ್ನಷ್ಟು ವಿಚಾರಗಳನ್ನು ತಿಳಿಸೋದಾದರೆ, ಒಂದು ಉದ್ಯೋಗದ ಒಂದು ವಿಚಾರವನ್ನು ಕೂಡ ಹೇಳಿಬಿಡ್ತೀನಿ. ಸೊ ಯಾಕೆಂದರೆ ಉದ್ಯೋಗದ ನಿರೀಕ್ಷೆಯಲ್ಲಿ ತುಂಬ ಜನ ಇರ್ತಾರೆ. ಸೊ ಅಂಚೆ ಇಲಾಖೆಯಲ್ಲಿ ನೇರ ಪ್ರತಿನಿಧಿ ಫೀಲ್ಡ್ ಆಫೀಸರ್ಗಳ ನೇಮಕ ಇದೇ ಡಿಸೆಂಬರ್ 16ನೇ ತಾರೀಕು ನಡೀತಾ ಇದೆ. ಸೊ ದಾವಣಗೆರೆ ಹೆಡ್ ಪೋಸ್ಟ್ ಆಫೀಸಲ್ಲಿ ಹೋಗಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನೇರವಾಗಿರುತ್ತೆ ಇಂಟ್ರ್ಯೂ, ಜಾಸ್ತಿ ಏನು ನಿಮಗೆ ರಿಸ್ಕ್ ಇರೋದಿಲ್ಲ. ಅಲ್ಲೇ ಪ್ರಶ್ನೆಗಳನ್ನು ಕೇಳ್ತಾರೆ, ಅಲ್ಲೇ ಉತ್ತರವನ್ನು ಹೇಳಲಿಕ್ಕಿರುತ್ತೆ. ಸೊ ಒಂದಷ್ಟು ಓರಲ್ ಇಂಟರ್ವ್ಯೂ ಇರುತ್ತೆ, ಒಂದಷ್ಟು ರೈಟಿಂಗ್ ಎಕ್ಸಾಮ್ಸ್ಗಳನ್ನ ಕೊಡ್ತಾರೆ. ಸೊ ಸಾಧ್ಯವಾದರೆ ನಿಮ್ಮ ಒಂದು ಟೆಕ್ನಿಕಲ್ ಅವ್ರಿಗೆ ಇಷ್ಟ ಆಯಿತು, ನಿಮ್ಮ ಒಂದು ನಾಲೆಡ್ಜ್ ಅವ್ರಿಗೆ ಇಷ್ಟ ಆಯಿತು ಅಂದರೆ ಆವಾಗಲೇ ನಿಮ್ಮ ಕೈಯಲ್ಲಿ ಅಪಾಯಿಂಟ್ಮೆಂಟ್ ಲೆಟ್ರ್ಗಳನ್ನ ಕೂಡ ಕೊಟ್ಬಿಡ್ತಾರೆ. ಸೊ ಹಾಗಾಗಿ ಇಂಥ ಒಂದು ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಅದು ಕೂಡ ಗೌರ್ಮೆಂಟ್ ಪೋಸ್ಟ್ ಆಫೀಸಲ್ಲಿ ಕೆಲಸ ಸಿಗಬೇಕು ಅಂದರೆ ನಿಜಕ್ಕೂ ಕೂಡ ಒಂದು ಹೆಮ್ಮೆಯ ವಿಚಾರ. ಸೊ ಹಾಗಾಗಿ ಮಿಸ್ ಮಾಡ್ಕೋಬೇಡಿ. ಇದೇ 16ನೇ ತಾರೀಕು ಡಿಸೆಂಬರ್ ಅಂಚೆ ಇಲಾಖೆಯದು ಏನಿದೆ ದಯವಿಟ್ಟು ಹೋಗಿ ಭಾಗವಹಿಸಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಡಿಸೆಂಬರ್ 18ಕ್ಕೆ ಸಿರಿಧಾನ್ಯದ ಒಂದು ಮೇಳ ಇದೆ. ಅದರಲ್ಲೂ ಕೂಡ ನಮ್ಮ ಹಿಂದೆ ಹಳ್ಳಿಗಳಲ್ಲಿ ನಮ್ಮ ಅಜ್ಜಂದಿರು ಮಾಡ್ತಾ ಇರ್ತಕ್ಕಂಥ ಒಂದು ಮರೆತು ಹೋದ ಖಾದ್ಯಗಳ ಒಂದು ಪಕಾಯನವನ್ನು ಮಾಡ್ತಾ ಇದ್ದಾರೆ, ರಸಾಯನವನ್ನು ಮಾಡ್ತಾ ಇದ್ದಾರೆ. ಹೊಸ ರುಚಿಗಳನ್ನು, ನಮಗೆ ಹೊಸ ರುಚಿಯಲ್ಲ ಹಳೆ ರುಚಿಯನ್ನು ಹೊಸದಾಗಿ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸ್ಪರ್ಧೆಗೋಸ್ಕರ ಅರ್ಜಿಗಳನ್ನು ಕರೆದಿದ್ದಾರೆ. ಯಾರೆಲ್ಲ ಹಳೆಯ ಒಂದು ಕಾಲದ
ವಿಧ ವಿಧವಾಗಿರ್ತಕ್ಕಂಥ ಅಡುಗೆಗಳನ್ನು, ಸಿಹಿಗಳ ತಿಂಡಿಗಳನ್ನು ಮಾಡಬೇಕು ಅಂತ ಆಸೆ ಹೊಂದಿದ್ದೀರಿ, ಆಸಕ್ತಿಯನ್ನು ಹೊಂದಿದ್ದೀರಿ, ಅದರಲ್ಲಿ ತಮಗೆಲ್ಲ ಒಂದು ಹಾಬಿ ಇದೆ, ಅವರು ಇದರಲ್ಲಿ ಒಂದು ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ದಾವಣಗೆರೆಯ ಜನ ಯಾವಾಗಲೂ ಒಂದು ಸ್ಟೆಪ್ ಎಲ್ಲದರಲ್ಲೂ ಕೂಡ ಫಾರ್ವರ್ಡ್. ಅದರಲ್ಲೂ ಕೂಡ ಯಾಕೆ ಇದನ್ನು ತುಂಬ ಖುಷಿಯಿಂದ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ದಾವಣಗೆರೆಯ ಕುವೆಂಪು ವಿಶ್ವವಿದ್ಯಾನಿಲಯ ಏನಿದೆ, ದಾವಣಗೆರೆ ವಿಶ್ವವಿದ್ಯಾನಿಲಯದ ವಿವಿಯ ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ ಪ್ರಸನ್ನ ಕುಮಾರ್ ಅವರು ಮಲೇಷಿಯಾದ ಮೋನಾಶ್ ವಿವಿಯಲ್ಲಿ ಉಪನ್ಯಾಸವನ್ನು ನೀಡಲಿಕ್ಕೆ ಹೋಗಿದ್ದಾರೆ. ಸೊ ಇದು ನಮ್ಮೆಲ್ಲರೂ ಕೂಡ ತುಂಬ ಹೆಮ್ಮೆಯ ವಿಚಾರ ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳಲಿಕ್ಕೆ ಇದನ್ನು ಇಷ್ಟಪಡ್ತೀನಿ. ಏಕೆಂದರೆ ನಾವು ಬೇರೆ ಒಂದು ದೇಶಗಳಲ್ಲಿ ಕಲೀಲಿಕ್ಕೆ ಹೋಗೋದು ಸಾಮಾನ್ಯ, ಆದರೆ ಇಲ್ಲಿಯ ಒಬ್ಬ ಉಪನ್ಯಾಸಕರು ಅಲ್ಲಿ ಹೋಗ್ಬಿಟ್ಟು ಅದು ಅವರ ವಿವಿಯಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಉಪನ್ಯಾಸವನ್ನು ನೀಡ್ತಾರೆ ಅಂದರೆ ಇದಕ್ಕಿಂತ ಹೆಮ್ಮೆ ಇನ್ನೇನು ಇರಬೇಕು ಹೇಳಿ. ಆಬ್ವಿಯಸ್ಲಿ ನಾವು ಭಾರತೀಯರು ಎಲ್ಲದಕ್ಕೂ ಕೂಡ ಮೂಲ ಕರ್ತರು, ನಮ್ಮನ್ನೇ ಯೋಗ ಗುರುಗಳು ಅಂತ ಕರೀತಾರೆ. ಸೊ ಋಷಿವರಿಯರು ಎಲ್ಲರೂ ಕೂಡ ಇಲ್ಲಿಂದನೇ ಬಂದಿರತಕ್ಕಂಥದ್ದು. ಹಾಗಾಗಿ ಇದು ನಮ್ಮ ಪಾಲಿಗೆ ಇನ್ನೊಂದು ಹೆಮ್ಮೆಯ ವಿಚಾರ ಅಂಥೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಮೊದಲಿಗೆ ಒಂದು ಪ್ರಶ್ನೆಯನ್ನು ಕೇಳಿಬಿಡ್ತೀನಿ, ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಮೊದಲನೇ ಪ್ರಶ್ನೆ, ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಂಗಡಿಸುವ ನದಿ ಯಾವುದು ಅಂಥೇಳಿ. ಸೊ ನದಿಯ ಮೂಲವನ್ನು ಕೇಳಬಾರ್ದು, ಋಷಿಯ ಮೂಲವನ್ನು ಕೇಳಬಾರ್ದು, ಗುರು ಮೂಲವನ್ನು ಕೇಳಬಾರ್ದು ಅಂತ ಹೇಳ್ತಾರೆ. ಸೊ ಆದರೂ ಕೂಡ ನಮ್ಮ ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ಒಂದು ನದಿ ವಿಂಗಡಿಸುತ್ತೆ ಅಂತ ಹೇಳಲಾಗತ್ತೆ. ಆಬ್ವಿಯಸ್ಲಿ ಅದು ನಿಜ ಕೂಡ. ಹಾಗಾದರೆ ಆ ನದಿ ಯಾವುದು ಅಂತಕ್ಕಂಥದ್ದು ಇವತ್ತಿನ ಪ್ರಶ್ನೆ. ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಎಸ್, ಮುಂದಿನ ಒಂದು ವಿಚಾರವನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಷ್ಟು ದಿವಸ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ನಮ್ಮೆಲ್ಲರೂ ಮನೆ ಹತ್ರನೇ ಕಸವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಮಹಾನಗರ ಪಾಲಿಕೆಯ ವಾಹನಗಳು ಬರ್ತಾ ಇತ್ತು. ಅದರಲ್ಲೂ ಕೂಡ ನಮ್ಮಲ್ಲಿ ಎಷ್ಟೊಂದು ಜನ ಬುದ್ಧಿವಂತರು ತುಂಬ ಜನ ಇದ್ದರು. ಆ ಕಸದವರಿಗೆ ತಿಂಗಳಿಗೆ 10 ರೂಪಾಯಿನೋ 20 ರೂಪಾಯಿ ಕೊಡಬೇಕಾಗತ್ತೆ ಅಂಥೇಳಿ ಕಸವನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಯಾರು ನೋಡದೇ ಇದ್ದಾಗ ಅಲ್ಲಲ್ಲಿ ರಸ್ತೆಯ ಮೂಲೆಯಲ್ಲಿ ಅಥವಾ ತುದಿಯಲ್ಲಿ ಇನ್ಯಾರ್ದೋ ಮನೆ ಎದುರುಗಡೆ ಇಟ್ಬಿಟ್ಟು ಬಂದು ಬರೋದು, ಅಥವಾ ಯಾವುದೋ ಒಂದು ಚರಂಡಿ ಹತ್ರ ಇಟ್ಬಿಟ್ಟು ಬರೋದು, ಇಂಥವೆಲ್ಲ ಚಿಲ್ಲರೆ ಬುದ್ಧಿಗಳನ್ನ ಮಾಡ್ತಾಯಿದ್ರು. ಸೊ ಇದನ್ನೆಲ್ಲ ಮನಗಂಡಂತಹ ಮಹಾನಗರ ಪಾಲಿಕೆ ಈಗ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ. ಅದೇನು ಅಂದರೆ, ಇನ್ನು ಮುಂದೆ ತ್ಯಾಜ್ಯ ಸಂಗ್ರಹಣೆ ಅಂದರೆ ನಿಮ್ಮ ಮನೆಗಳಿಗೆ, ಮನೆ ಹತ್ರ ಬರ್ತಾ ಇರ್ತಕ್ಕಂಥ ಗಾಡಿಗಳಿಗೆ ನೀವು ಯಾವುದೋ ದುಡ್ಡನ್ನು ಕೊಡೋದು ಬೇಡ, ದಯಮಾಡಿ ಕಸವನ್ನು ಗಾಡಿಗೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇದರ ಅರ್ಥ ಏನು ಅಂದರೆ, ತಿಂಗಳಿಗೆ 20-30 ರೂಪಾಯಿ ಮೊದಲು ಮಹಾನಗರ ಪಾಲಿಕೆಯ ವಾಹನದವರಿಗೆ, ಮಹಾನಗರ ಪಾಲಿಕೆಯ ಏನು ನಮ್ಮ ಕಸವನ್ನು, ನಮ್ಮ ಮನೆಯ ತ್ಯಾಜ್ಯವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬರ್ತಾ ಇರ್ತಕ್ಕಂಥ ಸ್ವಚ್ಛತೆಯನ್ನು ಮಾಡ್ತಕ್ಕಂಥವ್ರು ಏನು ಬರ್ತಾಯಿದ್ರು ಅವರಿಗೆ ತಿಂಗಳಿಗೆ 20-30 ರೂಪಾಯಿ ಕೊಡಬೇಕಾಗಿತ್ತು. ಆದರೆ ಈಗ ಮಹಾನಗರ ಪಾಲಿಕೆ ಅದನ್ನು ಸಂಪೂರ್ಣವಾಗಿ ಝೀರೋ ಫೀಸ್ ಅಂದರೆ ಉಚಿತಗೊಳಿಸಿದೆ. ಸೊ ನಿಮ್ಮ ಮನೆ ಹತ್ರ ಬರ್ತಾ ಇರ್ತಕ್ಕಂಥ ಕಸದ ಗಾಡಿಗಳಿಗೆ ನೀವು ಕಸವನ್ನಷ್ಟು ಕೊಟ್ಟರೆ ಸಾಕು, ಯಾವುದೇ ರೀತಿ ದುಡ್ಡನ್ನು ಕೊಡೋದು ಬೇಡ. ಇನ್ನಾದರೂ ದಯಮಾಡಿ ರಸ್ತೆ ಬದಿಗಳಲ್ಲಿ ಕಸದ ಪ್ಯಾಕೆಟ್ಗಳನ್ನ ಅಲ್ಲಲ್ಲಿ ಹಾಕೋದು, ಬೇರೆ ಇನ್ನೊಬ್ಬರು ಯಾರ್ದೋ ಮನೆ ಹತ್ರ ಇಟ್ಬಿಡೋದು, ಆ ಚರಂಡಿಗಳ ಹತ್ರ ಇಟ್ಟು ಬರೋದು ಅಂತ ಸಣ್ಣತನಕ್ಕೆ ಕೆಲಸಕ್ಕೆ ಕೈ ಹಾಕದೇನೆ ದಯಮಾಡಿ ಕಸದ ಗಾಡಿಗಳಿಗೆ ಕಸವನ್ನು ಕೊಟ್ಟು ನಗರವನ್ನು ಒಂದಷ್ಟು ಸ್ವಚ್ಛತೆಯಿಂದ ಉಳಿಸೋದಕ್ಕೆ ಪ್ರಯತ್ನ ಮಾಡ್ರಪ್ಪ ಅಂತ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ಕೂಡ ವಿಶೇಷವಾಗಿ ಯಾರು ಬೇರೆಯವ್ರದ್ದು ಮನೆ ಎದುರುಗಡೆ ಅಥವಾ ಇನ್ನೆಲ್ಲೆಲ್ಲೋ ಕಾರ್ನರ್ಗಳಲ್ಲಿ ಇಡ್ತಾ ಇದ್ರಲ್ಲ, ದಯವಿಟ್ಟು ಅದನ್ನು ಬಿಟ್ಟುಬಿಟ್ಟು ಇನ್ನಾದರೂ ಉಚಿತ ಇದೆ ಅದಕ್ಕೆ ನಿಮ್ಮ ಮನೆಗಳ ಕಸನ್ನು ಸಿಬ್ಬಂದಿಗೆ ನೀಡಿ. ಒಂದು ವೇಳೆ ಯಾರಾದರೂ ಹಣವನ್ನು ಕೇಳಿದರೂ ಕೂಡ ಈ ಒಂದು ನಂಬರ್ಗೆ ಕರೆ ಮಾಡಿ ಅಂಥೇಳಿ ಆಯುಕ್ತರಾಗಿರ್ತಕ್ಕಂಥ ರೇಣುಕಾ ಮೇಡಮ್ ಅವರು ಹೇಳಿದ್ದಾರೆ. ಒಂದು ಸ್ಟೆಪ್ಪು ತುಂಬಾ ಫಾರ್ವರ್ಡ್ ಆಗಿದ್ದಾರೆ ಮೇಡಮ್ಮು. ಯಾವ ಮಟ್ಟಕ್ಕೆ ಅಂದರೆ, ಯಾರಾದರೂ ₹1 ಕೇಳಿದ್ರೆ ಜಸ್ಟ್ ಒಂದು ಕಂಪ್ಲೇಂಟ್ ಮಾಡಿ ಸಾಕು, ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಒಂದು ನಂಬರ್ನ ಕೊಟ್ಟಿದ್ದಾರೆ, 8277234444. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಕನ್ನಡದಲ್ಲಿ, 82 77 23 44 44. ಈ ನಂಬರ್ಗೆ ಕರೆ ಮಾಡಿ ನೀವು ಕಂಪ್ಲೇಂಟನ್ನು ಮಾಡಿದ್ರೆ ಸಾಕು, ಯಾರು ದುಡ್ಡು ಕೇಳಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೋತಾರೆ. ಅದೇ ರೀತಿ ಹರಿಹರದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ತಿಕೋತ್ಸವ ನಡೀತಾ ಇದೆ ಡಿಸೆಂಬರ್ 26 ಮತ್ತು 27ನೇ ತಾರೀಕು. ಇದು ಬೀರಲಿಂಗೇಶ್ವರ ದೇವರ ಹಾಲುಮತದ ಬೀರಲಿಂಗೇಶ್ವರ ದೇವಸ್ಥಾನದ ಒಂದು ಕಾರ್ತಿಕೋತ್ಸವ ಇದೆ. ಇದೇ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹ ಮಹೋತ್ಸವವನ್ನು ಕೂಡ ನಡೆಸ್ತಿದ್ದಾರೆ. ತುಂಬ ಒಳ್ಳೆಯದು ಸರ್. ಕಾರ್ತಿಕ ಮಹೋತ್ಸವ ಎಷ್ಟು ವಿಜೃಂಭಣೆಯಿಂದ ನಡೆಯುತ್ತೋ ಹಾಗೆ 4 ಜನ ಬಡವರ ಮಕ್ಕಳ ಮನೆಯ ಮದುವೆ ಆಗಿಬಿಟ್ರೆ ನಿಜಕ್ಕೂ ಅದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ ಆಗಲಿ. ಪೂಜ್ಯ ಗುರುಗಳಾಗಿರ್ತಕ್ಕಂಥ ಹೊಸದುರ್ಗದ ಶಾಖಾ ಮಠದ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ. ಅದೇ ರೀತಿ ಕಾಗಿನೆಲೆ ಕನಕ ಗುರುಪೀಠದ ಶ್ರೀ ನಿರಂಜನಾನಂದಪುರದ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸೊ ಯಾರೆಲ್ಲ ಮದುವೆ ಆಗಬೇಕು ಅಂತ ಇದ್ದೀರಿ, ಯಾವುದೇ ರೀತಿಯ ಖರ್ಚು ಇಲ್ದಂಗೆ ಕಷ್ಟದಲ್ಲಿರ್ತಕ್ಕಂಥವ್ರು, ಆರ್ಥಿಕವಾಗಿ ಸಹಾಯ ಹಿಂದುಳಿದಿರ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಇದನ್ನು ಉಪಯೋಗಿಸ್ಕೋಬೋದು. ಒಂದು ದೂರವಾಣಿ ನಂಬರನ್ನು ಕೊಟ್ಟಿದ್ದಾರೆ, 97
40591416. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 9740591416. ಈ ನಂಬರ್ಗೆ ಕರೆ ಮಾಡಿ. ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದಲ್ಲಿ ವಿವಾಹ ಇದರಲ್ಲಿ ನೀವು ನಿಮ್ಮ ವಿವಾಹ ಕಾರ್ಯಕ್ರಮದಲ್ಲಿ ನಿಮ್ಮ ಮಕ್ಕಳ ಮದುವೆಯನ್ನು ಅಥವಾ ನಿಮ್ಮ ಸಂಬಂಧಿಕರ ಮದುವೆಯನ್ನು ಯಾರ್ದಾದ್ರು ಮದುವೆಯನ್ನು ಯಾವುದೇ ರೀತಿ ಖರ್ಚಿಲ್ದಂಗೆ ಮಾಡಬೇಕು ಅಂತಿದ್ರೆ ದಯವಿಟ್ಟು ಇಲ್ಲಿ ಹೆಸರು ನೋಂದಾಯಿಸ್ಕೊಳ್ಳಿ. ಬಟ್ಟೆ, ಬರೆ, ತಾಳಿ ಎಲ್ಲದನ್ನೂ ಉಚಿತವಾಗಿ ಕೊಟ್ಬಿಟ್ಟು ನಿಮಗೆ ಮದುವೆ ಮಾಡಿಸ್ಕೊಳ್ಳಿಕ್ಕೆ ಅವರು ಸಹಾಯ ಮಾಡ್ತಾರೆ. ಸೊ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ಹರಿಹರ ತಾಲೂಕು ಬಾನವಳ್ಳಿ ಈ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಅದೇ ರೀತಿ ಯುವ ಜೀವನೋತ್ಸವಕ್ಕೆ ನಮ್ಮ EVK ಮಹಿಳಾ ಕಾಲೇಜಿನ ಒಂದು ಕಾರ್ಯಕ್ರಮದಲ್ಲಿ ಆಯ್ಕೆಯ ಪ್ರಕ್ರಿಯೆ ನಡೀತಾ ಇದೆ. ಇದೇ ಜಿಲ್ಲೆಯವರಾಗಿದ್ದು 15ರಿಂದ 29 ವರ್ಷದ ಒಳಗಡೆ ಇರಬೇಕು. ಯುವಕ ಯುವತಿಯರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಭಾಗವಹಿಸಬಹುದು. ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ಸ್ಪರ್ಧಿಗಳು ಮಾತ್ರ ರಾಜ್ಯ ಮಟ್ಟದ ಯುವ ಜೀವನೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಅಂತೆ. ಸೊ ಹಾಗಾಗಿ ಯುವಜನ ಸಬಲೀಕರಣ ಕ್ರೀಡಾ ಇಲಾಖೆಯನ್ನು ಸಂಪರ್ಕ ಮಾಡಿ ಅಂತೇಳಿ ಸಹಾಯ ನಿರ್ದೇಶಕಿ ರೇಣುಕಾದೇವಿ ಅವರು ಹೇಳಿದ್ದಾರೆ. ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೂಡ ಕೊಟ್ಟಿದ್ದಾರೆ, 08192237480. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳಿ ಅಂಥೇಳಿ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ, ಹರಿಹರ ತಾಲೂಕು ಮಲೆಬೆನ್ನೂರಿನ ಹೊರಟ್ಟಿ ಕ್ರೀಡಾ ಅಕಾಡೆಮಿಯ ವಿದ್ಯಾರ್ಥಿನಿಯರಾದ ಕವನ ಹಾಗೂ ವರ್ಷಿಣಿ ಅವರು ರಾಜ್ಯ ಮಟ್ಟದ ಬಿಲ್ಲು ವಿದ್ಯಾ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ. ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ. ಒಂದು ಪುಟ್ಟ ಗ್ರಾಮದಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗ್ತಕ್ಕಂಥದ್ದು ನಿಜಕ್ಕೂ ಕೂಡ ಏನು ಸಣ್ಣ ಸಾಧನೆಯಲ್ಲ. ಬೆಂಗಳೂರಿನ ಆರ್ಚರಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಡಿಸೆಂಬರ್ 1ರಂದು ನಡೆದ 8ನೇ ಕರ್ನಾಟಕ ರಾಜ್ಯ ಫೀಲ್ಡ್ ಇಂಡೋರ್ ಆರ್ಚರಿ ಬಿಲ್ಲು ವಿದ್ಯೆಯಲ್ಲಿ ಚಾಂಪಿಯನ್ಶಿಪ್ನಲ್ಲಿ ಇವರು ವಿಜೇತರಾಗಿದ್ದಾರೆ. 4 ಬಂಗಾರದ ಪದಕ, 3 ಬೆಳ್ಳಿ ಪದಕ ಹಾಗೂ 2 ಕಂಚಿನ ಪದಕ ಗಳಿಸಿದ್ದಾರೆ. ಡಿಸೆಂಬರ್ 27ರಿಂದ 29ರವರೆಗೆ ಲಕ್ನೋದಲ್ಲಿ ನಡೀತಾ ಇರತಕ್ಕಂಥ ರಾಷ್ಟ್ರ ಮಟ್ಟದ ಸ್ಪರ್ಧೆಗೆ ಇವರು ಆಯ್ಕೆಯಾಗಿದ್ದಾರೆ. ಇವರಿಗೆ ಕೋಚ್ ಅನಿಲ್ ಕುಮಾರ್ ಅವರು ಅಭಿನಂದನೆಗಳನ್ನ ತಿಳಿಸಿದ್ದಾರೆ ಮತ್ತು ಶುಭವಾಗಲಿ, ನಾವು ಕೂಡ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ, ಹೀಗೆ ನಿಮ್ಮ ಸಾಧನೆ ಮುಂದುವರಿಯಲಿ ಅಂಥೇಳಿ ಹಾರೈಸ್ತಾ ಇದ್ದೀನಿ. ಸೊ ನಾಳೆ ವಿಶೇಷವಾಗಿ ಡಿಸೆಂಬರ್ 7ನೇ ತಾರೀಕು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಮಾದರಿ ವೃತ್ತಿ ಕೇಂದ್ರದಿಂದ ಡಿಸೆಂಬರ್ 7ರ ಒಂದು ಬೆಳಗ್ಗೆ 10 ಗಂಟೆಗೆ ವಾಕಿನ್ ಇಂಟರ್ವ್ಯೂ ಇದೆ. ಜಿಲ್ಲಾಡಳಿತ ಭವನ ಇಲ್ಲಿ ತಾವು ಯಾರೆಲ್ಲ SSLC, PUC, ITI ಡಿಪ್ಲೊಮಾ ಆಗಿದೆ ಆ ವಿದ್ಯಾರ್ಥಿಗಳು ನಿಮ್ಮ ಒಂದು ಹತ್ರ ಇರತಕ್ಕಂಥ ಎಲ್ಲ ಸರ್ಟಿಫಿಕೇಟ್ಸ್ಗಳನ್ನ ತೆಗೆದುಕೊಂಡು ಬನ್ನಿ. ಸೊ ಒಂದು ಒಳ್ಳೆ ಜಾಬ್ ಆಪರ್ಚುನಿಟೀಸ್ ಇದೆ, ನೇರ ಸಂದರ್ಶನ ಇರೋದ್ರಿಂದ ಸಾಧ್ಯವಾದಷ್ಟು ಅವ್ರಿಗೂ ಕೂಡ ಒಂದಷ್ಟು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೇಬೇಕಂತಿರುತ್ತೆ. ಸೊ ಅವರು ನಿಮ್ಮನ್ನು ಸೆಲೆಕ್ಷನ್ ಮಾಡಿಕೊಂಡು ಮೋಲ್ಡ್ ಮಾಡಿಕೊಂಡು ನಿಮಗೆ ಒಂದು ಒಳ್ಳೆ ಕೆಲಸವನ್ನು ಕೊಡಿಸೋ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಕಾಂಟ್ಯಾಕ್ಟ್ ನಂಬರ್ನ ನೋಟ್ ಮಾಡ್ಕೊಳ್ಳಿ, 7483808321. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 74 83 80 83 21. ಈ ನಂಬರ್ಗೆ ಕರೆ ಮಾಡಿ. ಸೊ ನೇರ ಒಂದು ಇಂಟ್ರೋಲ್ಲಿ ಭಾಗವಹಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ಬೇಕು. ಅದಕ್ಕಿಂತ ಮುಂಚೆ ಪ್ರಶ್ನೆ ನಾನು ಇನ್ನೊಮ್ಮೆ ಹೇಳೋ ಒಂದು ಇದನ್ನು ಮಾಡ್ತಾ ಇದ್ದೀನಿ. ನಮ್ಮ ಒಂದು ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಂಗಡಿಸುವ ನದಿ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಆಗಿತ್ತು. 4 ಆಪ್ಷನ್ಸನ್ನು ಕೂಡ ಕೊಡ್ತಾ ಇದ್ದೀನಿ, ಕೃಷ್ಣಾ ನದಿ, ನರ್ಮದಾ ನದಿ, ಕಾವೇರಿ ನದಿ ಮತ್ತು ಗೋದಾವರಿ ನದಿ. ಸೊ ನೋಡೋಣ 4 ಆಪ್ಷನ್ಸ್ಗಳಲ್ಲಿ ಯಾರು ಸರಿಯಾದ ಉತ್ತರವನ್ನು ಹೇಳ್ತಾರೆ ಅಂಥೇಳಿ. ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದಕ್ಕೆ ಆಗಲಿ ಪ್ರತಿಯೊಂದಕ್ಕೂ ಕೂಡ ಆ್ಯಪ್ನ ಮೊರೆ ಹೋಗ್ತಕ್ಕಂಥದ್ದು ಕಾಮನ್. ಸೊ ಯಾವುದಾದ್ರೂ ಒಂದು ರಸ್ತೆ ಬೇಕು ಅಂದರೂ ಕೂಡ ಒಂದು ಆ್ಯಪ್ನ ಹೋಗ್ತೀವಿ, ಯಾವುದಾದ್ರೂ ಒಂದು ಒಳ್ಳೆಯ ಹೋಟ್ಲಿಗೆ ಹೋಗಬೇಕು ಅಂದರೂ ಕೂಡ ಒಂದು ಆ್ಯಪ್ನ, ಗೂಗಲ್ ಆ್ಯಪ್ನ ಒಂದು ಮೊರೆ ಹೋಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ನೆನಪಿರಲಿ, ಈ ಗೂಗಲ್ ಮ್ಯಾಪ್ ಕೂಡ ಕೆಲವೊಮ್ಮೆ ದಾರಿ ತಪ್ಪಿಸ್ಬಿಡುತ್ತೆ ಅನ್ನೋದು. ಒಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮ್ಮ ವಿನಯ್ ಅವರು, ರೆಗ್ಯುಲರ್ ಕಾಲರ್. ನಮಸ್ತೆ ವಿನಯ್ ಸರ್. ನಮಸ್ತೆ ದಾವಣಗೆರೆ, ಹೇಗಿದ್ದೀರಿ? ಆರಾಮ್ ಸರ್, ನೀವು ಸರ್? ಎಸ್ ವಿನಯ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಇನ್ನಿಲ್ಲ ಸರ್, ಇವಾಗ ಸರ್. ಓಕೆ, ಗುಡ್ ಮಾರ್ನಿಂಗ್ ಸರ್. ಏನಂದ್ರಿ ಸರ್? ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಸರ್. ಏನು ಸರ್ ಇವತ್ತು ವಿಶೇಷ ತಿಂಡಿ? ಸರ್ ಗೊತ್ತಿಲ್ಲ ಸರ್, ನೋಡಿಲ್ಲ. ಹೌದಾ? ಓಕೆ, ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ ಸರ್? ಇಲ್ಲ ಸರ್, ಇಲ್ಲ ಸರ್. ಯಾರಿಗೂ ಇಲ್ವಾ ಸರ್? ನಮ್ಮ ಫ್ರೆಂಡ್ ಸರ್ ವಿನಯ್ ಶರ್ಮಾ ಅವ್ರ ಬರ್ತಡೇ ಸರ್ ಇವತ್ತು. ವಿನಯ್ ಶರ್ಮಾ ಸರ್? ವೆಡ್ಡಿಂಗ್ ಆನಿವರ್ಸರಿ ಸರ್. ವೆಡ್ಡಿಂಗ್ ಆನಿವರ್ಸರಿನಾ? ಹಾ. ಯಾರ್ದು? ವಿನಯ್ ಶರ್ಮಾ ಅಂತನಾ? ವಿನಯ್ ಶರ್ಮಾ ಚೇತನ ಸರ್, ವೆಡ್ಡಿಂಗ್ ಆನಿವರ್ಸರಿ ಸರ್ ಇವತ್ತು. ಓಕೆ, ವಿನಯ್ ಶರ್ಮಾ ಚೇತನ ಅವರಿಗೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಓಕೆ ಸರ್. ಸೊ ಒಳ್ಳೇದಾಗಲಿ ಸರ್, ಹೀಗೆ ಜೊತೆಯಾಗಿ 100 ಕಾಲ ಸಂತೋಷವಾಗಿರಲಿ ಅಂತ ವಿಶ್ ಮಾಡೋಣ. ಸರ್ ಕ್ವಶನ್ ಸರ್?
ಎಸ್ ಕ್ವಶನ್ ಏನು ಅಂದರೆ ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಂಗಡಿಸುವ ನದಿ ಯಾವುದು ಅಂತ ಹೇಳಿ. ಹ್ಮ್ ಓಕೆ, ಕೃಷ್ಣಾ ನದಿ, ನರ್ಮದಾ ನದಿ, ಕಾವೇರಿ ನದಿ, ಗೋದಾವರಿ ನದಿ. ನರ್ಮದಾ ಸರ್. ನರ್ಮದಾ ಯಾರ ಅಮ್ಮ ಹೇಳ್ಕೊಟ್ರಾ? ನೋ 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 ಇಲ್ಲ. ನೀವೇ ಹೇಳಿದ್ರಾ? ಹಾ ಕರೆಕ್ಟ್ ಅದು. ಓಕೆ ಓಕೆ ಸರ್, ಎಸ್ 100% ರೈಟ್ ಆನ್ಸರ್. ಸೊ ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಂಗಡಿಸುವ ನದಿ ಅಂತಂದರೆ ಅದು ನರ್ಮದಾ ನದಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಕಾಲಿಂಗ್. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್, ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನು ಅಪ್ಡೇಟ್ ಮಾಡ್ತೀನಿ. ಎಸ್, ಮುಂದಿನ ವಿಚಾರವನ್ನು ತಿಳಿಸ್ತಾ ಇದ್ದೆ. ಶತಮಾನದ ಕೆರೆಯ 177 ಎಕರೆ ವಿಸ್ತೀರ್ಣ ಹೊಂದಿರತಕ್ಕಂಥ ಏನು ಒಂದು ಕೆರೆ ಇದೆ, ನಮ್ಮ ಕುಳೇನೂರು ಕೆರೆ. ಇದು ಕಾಯಕಲ್ಪಕ್ಕಾಗಿ ಕಾಯ್ತಾ ಇದೆ. ಸೊ 4 ಗ್ರಾಮದ ಅಂತರ್ಜಲಕ್ಕೆ ಇದು ಆಶ್ರಯವಾಗಿದೆ. ಸೊ ಆದರೆ ಇದನ್ನು ಹೂಳೆತ್ತಿ ಇದನ್ನು ವ್ಯವಸ್ಥಿತವಾಗಿ ನಡೆಸ್ಕೊಂಡ್ರೆ 170 ಎಕರೆ ವಿಸ್ತೀರ್ಣ ಇರತಕ್ಕಂಥ ಕೆರೆ. ಸೊ ಎಷ್ಟೋ ಲಕ್ಷ ಜನರಿಗೆ, ಜಾನುವಾರುಗಳಿಗೆ ಆಶ್ರಯ ಆಗ್ಬೋದು. ಸೊ ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿ ಆಗಿರ್ಬೋದು ಅಥವಾ ಜಿಲ್ಲಾಡಳಿತದಿಂದ ಇದನ್ನು ವ್ಯವಸ್ಥಿತವಾಗಿ ನೋಡಿಕೊಂಡ್ರೆ ತುಂಬ ಜನರಿಗೆ ಸಹಾಯ ಆಗತ್ತೆ ಅಂತ ಹೇಳಲಾಗಿದೆ. ನಮ್ಮ ಸಂತೆಬೆನ್ನೂರಿನ ಒಂದು ಪತ್ರಿಕಾ ಮಿತ್ರರಾಗಿರ್ತಕ್ಕಂಥ ಎಸ್ ಜೆ ಕಿರಣ್ ಅವರು ಇದರದ ಒಂದು ವಿಸ್ತೃತ ವರದಿಯನ್ನು ಮಾಡಿದ್ದಾರೆ. ಸೊ ಆದಷ್ಟು ಬೇಗ ಇದನ್ನು ಸರಿ ಮಾಡಿ ಅಂಥೇಳಿ ನಾವು ಕೂಡ ನಮ್ಮ ವಿವನ್ ವಾಹಿನಿ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಏಕೆಂದರೆ 170 ಎಕರೆ ಇರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಕೆರೆ ಇದು. ಒಮ್ಮೆ ಯೋಚನೆ ಮಾಡಿ ಎಷ್ಟು ಜನರಿಗೆ ಇದರಿಂದ ನೀರು ಸಿಗ್ಬೋದು ಅಲ್ವಾ? ಸೊ ಒಳ್ಳೆಯದಾಗಲಿ, ದಯವಿಟ್ಟು ಅದನ್ನು ರಾಜ್ಯ ಸರ್ಕಾರದವರು ಎಲ್ಲರೂ ಗಮನ ವಹಿಸಿ ಅದಕ್ಕೆ ಒಂದು ಮರುಜೀವ ಕೊಡಲಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ವೃತ್ತಿ ರಂಗಭೂಮಿಗೆ ಕಲಾವಿದರನ್ನು ತಯಾರಿಸಿ ರಾಜ್ಯ ಮಟ್ಟದ ಸಭೆಯಲ್ಲಿ 25 ಹೆಚ್ಚು ನಾಟಕ ಕಂಪನಿಗಳ ಮಾಲೀಕರು ಒತ್ತಾಯ ಮಾಡಿದ್ದಾರೆ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ರಂಗಭೂಮಿ ಕಲಾವಿದರ ಕೊರತೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೊ ರಂಗಭೂಮಿ ಕಲಾವಿದರಾಗಲಿಕ್ಕೆ ಆಸಕ್ತಿ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ತರಬೇತಿಯ ಕೊರತೆ ಆಗಿರ್ಬೋದು, ಅದಕ್ಕೆ ಪ್ರಾಪರ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಇಲ್ಲದೇನೂ ಕೂಡ ತುಂಬ ಜನ ಹಳ್ಳಿ ಕಡೆ ಜನ, ಅವರಲ್ಲಿ ಒಂದು ಟ್ಯಾಲೆಂಟ್ ಇರುತ್ತೆ, ಅವರು ಮುಂಬರೋಕ್ಕೆ ಸಾಧ್ಯವಾಗದೇ ಒಂದು ಹಿಂದೆ ಉಳ್ಕೊಂಡ್ಬಿಡ್ತಾರೆ. ಹಾಗಾಗಬಾರ್ದು ಅನ್ನೋದು ನಮ್ಮೆಲ್ಲರ ಕೂಡ ಒಂದು ರಿಕ್ವೆಸ್ಟ್. ಸೊ ನಿಮಗೆ ಡಾಕ್ಟರ್ ಆಗಬೇಕು ಅಂತ ಆಸೆ ಇದೆಯಾ? ಅದು ಕೂಡ ಏನೂ ಓದ್ದೇನೆ. ಸೊ ಹಾಗಿದ್ರೆ ಡೈರೆಕ್ಟಾಗಿ ಗುಜರಾತಿಗೆ ಬಂದುಬಿಡಿ. ಬರೀ 70,000 ಕೊಟ್ಬಿಟ್ರೆ ಸಾಕು. ಯಾರ್ದೋ ಡಿಗ್ರಿ ಒಂದು ಸರ್ಟಿಫಿಕೇಟ್ನ ನಿಮ್ಮದೊಂದು ಫೋಟೋ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ನಿಮಗೆ ಕೊಟ್ಟು ಕಳಿಸ್ಬಿಡ್ತಾರೆ. ಸೊ ನಾಳೆ ನೀವೊಂದು ಡಾಕ್ಟರ್ ಅಂತ ಒಂದು ಬೋರ್ಡ್ ಹಾಕ್ಕೊಂಡು ಕ್ಲಿನಿಕ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ಬೋದು. ಎಂಥ ವಿಪರ್ಯಾಸ ಅಲ್ವಾ? ನೀವೇನು ಓದಿದ್ದೀರಿ ಅಂತ ಗೊತ್ತಿಲ್ಲ, ಏನು ಕಲ್ತಿದ್ದೀರಿ ಅಂತ ಗೊತ್ತಿಲ್ಲ, ಆದರೆ ಕೇವಲ 70,000 ರೂಪಾಯಿ ಕೊಟ್ಬಿಟ್ರೆ ಸಾಕು, ನಿಮಗೆ ಒಂದು ಡಾಕ್ಟರ್ ಸರ್ಟಿಫಿಕೇಟ್ನೇ ಕೊಟ್ಬಿಡ್ತಾರೆ. ಎಷ್ಟು ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಈ ನಿಜಕ್ಕೂ ಕೂಡ ಅವ್ರನ್ನೆಲ್ಲ ಬಂಧನೆ ಮಾಡಿದ್ದಾರೆ. ಸರಿಸುಮಾರು 1200 ಡಿಗ್ರಿ ಸರ್ಟಿಫಿಕೇಟ್ಗಳನ್ನ ಈಗಾಗಲೇ ಇವ್ರು ಕೊಟ್ಟಾಗ್ಬಿಟ್ಟಿದೆ ಅಂತೆ. ಸೊ ಇವ್ರನ್ನೆಲ್ಲರನ್ನು ಪತ್ತೆ ಹಚ್ಚಿ ಹಿಡಿಯೋದೇ ಈಗೊಂದು ದೊಡ್ಡ ಸಮಸ್ಯೆ. ಅಫ್ಕೋರ್ಸ್ ಅವ್ರದ್ದು ಡೀಟೇಲ್ಸ್ ಆ ಒಂದು ಕಾಲೇಜಲ್ಲಿ ಇದ್ದೇ ಇರುತ್ತೆ. ಆ ಎಲ್ಲವನ್ನೂ ತೊಗೊಂಡು ಪೊಲೀಸ್ನವರು ಪತ್ತೆ ಹಚ್ತಾರೆ. ಈಗಾಗಲೇ 14 ನಕಲಿ ವೈದ್ಯರನ್ನು ಕೂಡ ಬಂಧಿಸಿದಾರಂತೆ. ತುಂಬ ಒಳ್ಳೆಯ ವಿಚಾರ. ಇವರು ಇಷ್ಟೊಂದು ದೊಡ್ಡ ಮಾಫಿಯಾ 1200 ಜನರಿಗೆ ಪದವಿ ಸರ್ಟಿಫಿಕೇಟ್ನ ಕೊಡೋವರೆಗೂ ಹೇಗೆ ಇದು ಗೊತ್ತಾಗಲಿಲ್ಲ ಅನ್ನೋದೇ ಒಂದು ಆಶ್ಚರ್ಯ. ಆದರೂ ಕೂಡ ಪುಣ್ಯಕ್ಕೆ ಈಗಲಾದರೂ ಅಲ್ಲಿನ ಒಂದು ಪೊಲೀಸ್ ಇಲಾಖೆಗೆ ಗೊತ್ತಾಗಿದೆ. ಸೊ ಎಲ್ಲರನ್ನು ಬಂಧನ ಮಾಡೋ ಕಾರ್ಯಕ್ರಮ ಶುರು ಮಾಡಿದ್ದಾರೆ. 14 ಜನ ವೈದ್ಯರನ್ನು ಕೂಡ ಬಂಧನ ಮಾಡಿದ್ದಾರೆ. ಸೊ ದಯವಿಟ್ಟು ಯಾರ ಜೀವದ ಜೊತೆನೂ ಈ ಒಂದು ಚೆಲ್ಲಾಟ ಆಗದೇ ಇರಲಿ ಅಂತಕ್ಕಂಥದ್ದೇ ನಮ್ಮ ಒಂದು ರಿಕ್ವೆಸ್ಟ್. ಎಸ್, ಇನ್ನಷ್ಟು ವಿಚಾರಗಳನ್ನು ತಿಳಿಸೋದಾದರೆ, ನಾನು ಆ್ಯಪ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಆ್ಯಪ್ನಿಂದ ಎಲ್ಲವೂ ಸರಿಯಾಗಿರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಉತ್ತರ ಪ್ರದೇಶದಲ್ಲಿ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೊರಟಂತಹ ಒಂದು ಫ್ಯಾಮಿಲಿ ಕೊನೆಗೆ ಆ ಬ್ರಿಡ್ಜ್ ಕಟ್ಟಾಗಿ ತುಂಡಾಗಿ ಬಿದ್ದಿತ್ತು. ಅಲ್ಲಿಂದ ಅದನ್ನೇ ನಂಬ್ಕೊಂಡು ಹೊರಟಂತಹ ಈ ಡ್ರೈವರ್ ಪುಣ್ಯಾತ್ಮ ಆ ಬ್ರಿಡ್ಜ್ನ ಕೊನೆಗೆ ಆ ಬ್ರಿಡ್ಜ್ ಕಟ್ಟಾಗಿದೆ, ಅಲ್ಲಿ ಸ್ಟಾಪ್ ಆಗಿದೆ ಅನ್ನೋದನ್ನು ಗಮನಿಸ್ತೇನೆ ನೇರವಾಗಿ ಹಾಗೆ ಹೋಗ್ಬಿಡ್ತಾನೆ. ಅದು ದುರಂತ. ಅಂದರೆ ಬ್ರಿಡ್ಜಿಂದ ಕಾರ್ ಕೆಳಗಡೆ ಬೀಳುತ್ತೆ, ಒಬ್ಬ ತನ್ನ ಪ್ರಾಣವನ್ನು ಕೂಡ ಅದರಲ್ಲಿ ಕಳ್ಕೊಳ್ತಾನೆ. ಇಂಥ ವಿಪರ್ಯಾಸ ನೋಡಿ. ಸೊ ನಿಜಕ್ಕೂ ಕೂಡ ತುಂಬ ನೋವಾಗತ್ತೆ. ಎಷ್ಟೊಂದು ಸರಿ ಗೂಗಲ್ ಮ್ಯಾಪ್ನಿಂದ ಈ ರೀತಿಯ ಒಂದು ಅವಘಡಗಳು ನಡೆಸಿದಾಗ ಎಷ್ಟೋ ಸಂದರ್ಭದಲ್ಲಿ ಅದರಿಂದ ಒಳ್ಳೆಯದು ಕೂಡ ಆಗಿರುತ್ತೆ. ಸಾಕಷ್ಟು ಪ್ರಮಾಣದಲ್ಲಿ ಶಾರ್ಟ್ಕಟ್ನ ಅಥವಾ
ತುಂಬ ಒಂದು ಒಳ್ಳೆ ರಸ್ತೆ ಮಾರ್ಗವನ್ನು ಕೊಟ್ಟಿರುತ್ತೆ. ಆದರೆ ಈ ರೀತಿಯ ಒಂದೊಂದು ಸಣ್ಣ ಪುಟ್ಟ ಘಟನೆಗಳು ತುಂಬ ದೊಡ್ಡ ಒಂದು ನೋವನ್ನು ಕೊಡುತ್ತೆ. ಎಸ್, ಇನ್ನಷ್ಟು ವಿಚಾರಗಳನ್ನು ತಿಳಿಸೋದಾದರೆ ಶಿಕ್ಷಣ ಸುಧಾರಣೆಗೆ ಒಂದು ಜನವರಿಯಲ್ಲಿ ಒಂದು ಹೊಸ ಸಮಿತಿ ಅಸ್ತಿತ್ವಕ್ಕೆ ಬರ್ತಾ ಇದೆ ಅಂತ ಹೇಳಲಾಗಿದೆ. ನಿಜಕ್ಕೂ ಖುಷಿ ವಿಚಾರ. ಏನು ಅಂದರೆ ನಮ್ಮ ಒಂದು ಶಿಕ್ಷಣದ ಗುಣಮಟ್ಟ ಅಷ್ಟು ಸ್ಟ್ಯಾಂಡರ್ಡ್ ಆಗಿಲ್ಲ, ಕುಸಿತ ಕಾಣ್ತಾ ಇದೆ ಅಂತಕ್ಕಂಥದ್ದು ಆತಂಕ ತುಂಬ ಜನ ಶಿಕ್ಷಕರು ಆಗಿಂದಾಗೆ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಸೊ ನಮ್ಮಲ್ಲಿ ನೈತಿಕತೆಯ ಮಟ್ಟ ಹೆಚ್ಚಬೇಕು, ವಿದ್ಯಾರ್ಥಿಗಳ ನೈತಿಕ ಗುಣಮಟ್ಟವನ್ನು ಹೆಚ್ಚಿಸಬೇಕು, ಇನ್ನಷ್ಟು ಒಳ್ಳೆಯ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತಕ್ಕಂಥದ್ದು ಆಗಿಂದಾಗೆ ಕೇಳಿ ಬರ್ತಾನೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಶಿಕ್ಷಣ ಸಚಿವರು ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಜನವರಿಯಲ್ಲಿ ಅದು ಅಸ್ತಿತ್ವಕ್ಕೆ ಬರ್ತಾ ಇದೆ. ಸೊ ಒಳ್ಳೆಯದಾಗಲಿ. ಆ ಮೂಲಕ ಒಂದಷ್ಟು ವಿಚಾರಗಳು ಹೊಸದಾಗಿ ವಿದ್ಯಾರ್ಥಿಗಳ ಒಂದು ಇದರಲ್ಲಿ ಸೇರಿಕೊಳ್ಳಿ ಅಂಥೇಳಿ ನಾವು ಕೂಡ ಅದನ್ನು ಆಶಯ ವ್ಯಕ್ತಪಡಿಸೋಣ. ಸೊ ಸದ್ಯಕ್ಕೆ ಹಾಲಿನ ದರ ಏರಿಸ್ತಕ್ಕಂಥ ಯಾವುದೇ ರೀತಿ ಪ್ರಸ್ತಾಪ ಇಲ್ಲ ಅಂಥೇಳಿ ರಾಜ್ಯ ಸರ್ಕಾರ ತಿಳಿಸಿದೆ. ಸೊ ನಿಜಕ್ಕೂ ಕೂಡ ಒಳ್ಳೆಯದು. ಅದೇ ರೀತಿ ಇವತ್ತು ಮಹಾರಾಷ್ಟ್ರದ ನೂತನ CM ಆಗಿ ದೇವೇಂದ್ರ ಫಡ್ನವೀಸ್ ಅವರು ಕೂಡ ಅಧಿಕಾರವನ್ನು ವಹಿಸ್ಕೋತಾ ಇದ್ದಾರೆ. ಸೊ ಒಳ್ಳೆಯದಾಗಲಿ. ಈಗ ಆಲ್ರೆಡಿ ಒಂದು ಸುತ್ತಿನ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದರು, ಇನ್ನೂ ಕೂಡ ಒಳ್ಳೆಯ ಆಡಳಿತವನ್ನು ಕೊಡಲಿ ಅಂಥೇಳಿ ನಾವು ಕೂಡ ಆಶಿಸೋಣ. ಅದೇ ರೀತಿ ಅಡಿಕೆ ಬಗ್ಗೆ ಕೇಂದ್ರದಿಂದ ವೈಜ್ಞಾನಿಕ ಅಧ್ಯಯನ ಅಂತಕ್ಕಂಥದ್ದನ್ನು ನಡೆಸ್ತಾ ಇದ್ದಾರೆ. ಸೊ ಸಾಕಷ್ಟು ಸಂದರ್ಭಗಳಲ್ಲಿ ಕೇಳಿ ಬರ್ತಾ ಇತ್ತು, ಅಡಿಕೆಗೆ ಮಾರಕ ರೋಗ ಬರ್ತಾ ಇದೆ, ಅಡಿಕೆಯ ಇಳುವರಿ ಕಡಿಮೆ ಆಗ್ತದೆ ಅಂಥೇಳಿ. ಅದಕ್ಕೋಸ್ಕರ ವೈಜ್ಞಾನಿಕವಾಗಿ ಅದನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ಕೇಂದ್ರದಿಂದ ತಂಡಗಳು ಬರ್ತಾ ಇದೆ. ಸೊ ಖುಷಿ ವಿಚಾರ. ಸೊ 4 ಜನ ನಮ್ಮ ಅಡಿಕೆ ಬೆಳೆಗಾರರಿಗೆ ಅದರಿಂದ ಒಳ್ಳೆಯದಾದರೆ ಸಾಕು. ಸೊ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಸೊ ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ಹೊರ ರಾಜ್ಯಗಳಲ್ಲಿ ಏನು ನಡೀತಾ ಇದೆ ಎಲ್ಲದನ್ನು ಕೂಡ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಎಸ್, ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ. ಸೊ ಡಾನ್ ಬ್ರಾಡ್ಮನ್ ಯಾರಿಗೆ ಗೊತ್ತಿಲ್ಲ ಹೇಳಿ, ಕ್ರಿಕೆಟ್ ಲೋಕದ ದಂತಕತೆ. ಇವರು ಹಾಕಿರ್ತಕ್ಕಂಥ ಒಂದು ಕ್ಯಾಪ್ 2.63 ಕೋಟಿ ರೂಪಾಯಿಗೆ ಹರಾಜಾಗಿದೆ. ಸೊ ಇವತ್ತು ನಡೀತಾ ಇರತಕ್ಕಂಥ ಕ್ರಿಕೆಟ್ ಟೂರ್ನಮೆಂಟಲ್ಲಿ ಇದನ್ನು ಹರಾಜು ಮಾಡಲಾಗಿದೆ. 1947 ಮತ್ತು 48ರ ಭಾರತದ ವಿರುದ್ಧ ಸರಣಿಯಲ್ಲಿ ಇವರು ಈ ಒಂದು ಕ್ಯಾಪನ್ನು ಧರಿಸಿದರು. ಈ ಒಂದು ಕ್ಯಾಪಿಗೆ 2.63 ಕೋಟಿ ರೂಪಾಯಿಯನ್ನು ಕೊಟ್ಟು ಪರ್ಚೇಸ್ ಮಾಡಲಾಗಿದೆ. ಎಸ್, ಇದನ್ನು ಒಂದು ಕ್ರಿಕೆಟ್ ಅಭಿವೃದ್ಧಿಗೋಸ್ಕರ ಬಳಸ್ತಾರೆ ಅಂತ ಹೇಳಲಾಗಿದೆ. ಸೊ ಇನ್ನೊಂದು ಖುಷಿ ವಿಚಾರ ಏನಂದರೆ ಭಾರತ ತಂಡ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗನ್ನು ಆಯ್ದುಕೊಂಡಿದೆ. ಸೊ 61 ರನ್ನಿಗೆ ತನ್ನ 1 ವಿಕೆಟನ್ನು ಕಳೆದುಕೊಂಡು ಉತ್ತಮ ಸ್ಥಿತಿಯಲ್ಲಿದೆ ಅಂತ ಹೇಳ್ಬೋದು. ಸೊ ಈ ಸರಣಿಯನ್ನು ಕೂಡ ಭಾರತ ಗೆಲ್ಲಿ ಈ ಪಂದ್ಯ ಗೆಲ್ಲೋದ್ರ ಮೂಲಕ ಅಂಥೇಳಿ ನಾವೆಲ್ಲರೂ ಕೂಡ ಶುಭ ಹಾರೈಸೋಣ. ಅದರ ಜೊತೆಗೆ ದತ್ತ ಜಯಂತಿ ಅಂಗವಾಗಿ ನಾನು ನಿನ್ನೆನೂ ಕೂಡ ಹೇಳಿದ್ದೆ, ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳಿಗೆ ಎಲ್ಲ ಸಂಪೂರ್ಣ ನಿಷೇಧವನ್ನು ಹೇರಲಾಗಿದೆ. ಸೊ ದಯವಿಟ್ಟು ಯಾರು ಕೂಡ ಆ ಕಡೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡಿಬಿಡಿ, ಇನ್ನೊಂದು ವಾರ ಅಂತ ಹೇಳಲಾಗಿದೆ. ಹಾಗೆಯೇ ಪಾಕ್ ಕ್ರಿಕೆಟ್ ತಂಡದಲ್ಲಿ 7 ದೊಡ್ಡ ಬದಲಾವಣೆಗಳನ್ನು ಮಾಡಲಾಗಿದೆ ಅಂತೆ. ಸೊ ನಿಜಕ್ಕೂ ಕೂಡ ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಈ ವಿಶೇಷ ಏನಂದರೆ ಎಲ್ಲ ಮುಖ್ಯ ಆಟಗಾರರನ್ನು ಪಾಕ್ ತಂಡದಿಂದ ಹೊರಗೆ ಹಾಕಲಾಗಿದೆ. ಸೊ ಎಲ್ಲ ಕೂಡ ಹೊಸಬರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಒಳ್ಳೆಯದು. ಇನ್ನೊಂದು ಆತಂಕಕಾರಿ ವಿಚಾರ ಏನಂದರೆ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಾಂಬ್ ಕೆರೆಯನ್ನು ಮಾಡಲಾಗಿದೆ. ಸೊ ಅದು ಯಾರು ಅಂತ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಶುಕ್ರವಾರ. ಸೊ ಹೊಸ ಫಿಲಮ್ನ ಒಂದು ನಿರೀಕ್ಷೆ ಇದ್ದೇ ಇದೆ. ಪುಷ್ಪ 2 ದಾಖಲೆಗೆ ಆಗಿದೆ. ಬಿಡುಗಡೆಗೆ ಮುನ್ನನೇ 100 ಕೋಟಿ ಕ್ಲಬ್ ಸೇರಿದೆ ಅಂತೆ. ಸೊ ಈಗಾಗಲೇ 12,000 ಸ್ಕ್ರೀನ್ಗಳಲ್ಲಿ ಇದು ಪ್ರಸಾರ ಕಾಣ್ತಾ ಇದೆ ಅಂತೆ. ಸೊ ನಿಜಕ್ಕೂ ಕೂಡ ತುಂಬ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಕಾದು ನೋಡಬೇಕು ಯಾವ ಮಟ್ಟದ ಒಂದು ನಿರೀಕ್ಷೆಯನ್ನು ಇದು ಫುಲ್ಫಿಲ್ ಮಾಡುತ್ತೆ ಅಂಥೇಳಿ. ತುರ್ತು ಮಿಲಿಟರಿ ಆದೇಶ ಹೇರಿ ಕೆಲವೇ ಗಂಟೆಗಳಲ್ಲಿ ಅದನ್ನು ದಕ್ಷಿಣ ಕೊರಿಯಾ ಹಿಂಪಡೆದಿದೆ. ಏಕೆಂದರೆ ವಿಶ್ವಸಂಸ್ಥೆಯಿಂದ ಕೂಡ ಅದಕ್ಕೆ ಈ ರೀತಿಯೆಲ್ಲ ಮಾಡಬೇಡಿ ಅಂಥೇಳಿ ಒಂದು ಸಲಹೆಯನ್ನು ನೀಡಿದ್ದಾರೆ. ನಾನು ಇನ್ನೇನು ಕೂಡ ಹೇಳಿದೆ, KSRTC ಬಸ್ಗಳಲ್ಲಿ ಇನ್ಮೇಲೆ ಚಿಲ್ಲರೆ ಕುರಿತಾಗಿ ಯಾವುದೇ ರೀತಿ ಜಗಳ ಆಗೋದಿಲ್ಲ. ಯಾಕೆಂದರೆ ಅಲ್ಲಿ QR ಕೋಡನ್ನು ವಿಸ್ತರಣೆ ಮಾಡಿದ್ದಾರೆ. ಸರಿಸುಮಾರು 9,000 ಬಸ್ಗಳಲ್ಲಿ ಈ QR ಕೋಡನ್ನು ವಿಸ್ತರಣೆ ಮಾಡಿದ್ದಾರೆ. ಸೊ ನೀವು ಇನ್ನು ಮುಂದೆ ಯಾವುದೇ ರೀತಿ ಟೆನ್ಷನ್ ಇಲ್ದಂಗೆ ನಿಮ್ಮ ಮೊಬೈಲ್ ತೆಗೆದುಕೊಂಡು ಹೋದರೆ ಸಾಕು, ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು. ಆದರೆ ನೆನಪಿರಲಿ, ಮೊಬೈಲ್ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಹಣ ಇರಬೇಕು, ಅದ್ರ ಜೊತೆಗೆ ಅಲ್ಲಿ ನೆಟ್ವರ್ಕ್ ಸರಿಯಾಗಿರಬೇಕು. ಇಲ್ಲಾಂದರೆ ಮತ್ತೆ ಕಂಡಕ್ಟರ್ ಜೊತೆ ಒಂದಷ್ಟು ಕಿರಿಕ್ ಆಗ್ಬೋದು ಅನ್ನೋದನ್ನು ದಯವಿಟ್ಟು ನೆನಪಿಟ್ಕೊಳ್ಳಿ.
ಚಳಿಗಾಲದ ಅಧಿವೇಶನ ನಡೀತಾ ಇರತಕ್ಕಂಥದ್ದು ನಿಮ್ಗೆ ಗೊತ್ತೇ ಇದೆ. ಸೊ ಇದಕ್ಕೆ MES ಮಹಾಮೇಳಕ್ಕೆ ಶಿವಸೇನೆ ಬೆಂಬಲವನ್ನು ವ್ಯಕ್ತಪಡಿಸಿದೆ ಅಂತೆ. ಸೊ ಇಲ್ಲೂ ಕೂಡ ಏನೋ ಒಂಚೂರು ಕಿರಿಕ್ ಮಾಡೋ ಥರ ಕಾಣಿಸ್ತಾ ಇದೆ. ಕಾದು ನೋಡಬೇಕು ಏನಾಗತ್ತೆ ಅಂಥೇಳಿ. ಸೊ ಅದಾದ ನಂತರ ಭಾರತೀಯ ನೌಕಾಪಡೆ ಅತ್ಯಂತ ವಿಶೇಷವಾಗಿ ಒಂದು ಇಂಡೋ ಪಾಕಿಸ್ತಾನ್ 52 ವರ್ಷಗಳ ಒಂದು ವಿಜಯದ ಸವಿನೆನಪಿಗಾಗಿ ಆ ಒಂದು ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಡಿಸೆಂಬರ್ 4ಕ್ಕೆ ಈ ಡೇ ಇತ್ತು. ಅವತ್ತು ಕೂಡ ನಾವು ಅದನ್ನು ಅನೌನ್ಸ್ ಮಾಡಿದ್ವಿ. ಸೊ ಇವಾಗ ಅದರದ್ದು ಒಂದು ಸಂಭ್ರಮಾಚರಣೆ ಕೂಡ ನಡೀತಾ ಇದೆ ನೌಕಾ ಸೇನೆಯಲ್ಲಿ. ಇತ್ತೀಚಿನ ದಿನಗಳಲ್ಲಿ ವಾಹನ ಅಪಘಾತಗಳಾದ ತಕ್ಷಣ ವಾಹನಗಳು ಒಂದಕ್ಕೊಂದು ಬೆಂಕಿ ಹತ್ಕೊಳ್ತಾ ಇದೆ. ಅದು ತುಂಬ ಡೇಂಜರಸ್ ವಿಚಾರ. ಏಕೆಂದರೆ ಈ ಕಾರ್ಗಳು 2 ಅಪಘಾತಕ್ಕಾದಾಗ ಎಷ್ಟೋ ಜನ ಅಲ್ಲಿ ಅನ್ಕಾನ್ಷಿಯಸ್ ಕಾರ್ ಒಳಗಡೆ ಇರ್ತಾರೆ. ಅಂಥ ಸಂದರ್ಭಗಳಲ್ಲಿ ಏನಾದರೂ ಪೆಟ್ರೋಲ್ ಏನು ಟ್ಯಾಂಕ್ ಬ್ಲಾಸ್ಟ್ ಆಗಿಬಿಟ್ಟು ಬೆಂಕಿ ಹತ್ಕೊಂಡ್ಬಿಟ್ರೆ ಸಡನ್ನಾಗಿ 2 ಕಡೆ ಕಾರ್ಗಳಲ್ಲಿರ್ತಕ್ಕಂಥವ್ರು ವಾಹನಗಳಲ್ಲಿರ್ತಕ್ಕಂಥವ್ರು ಆ ಒಂದು ಆಕ್ಸಿಡೆಂಟ್ನ ನೋವಿನ ಜೊತೆಗೆ ಈ ಒಂದು ಬೆಂಕಿಯ ಕೆನ್ನಾಲೆಗೆ ಬಿದ್ದು ಸುಟ್ಕೊಂಡು ಹೋಗ್ಬಿಡ್ತಾರೆ. ಸೊ ಆಗ್ರಾದಲ್ಲೂ ಕೂಡ ದ್ವಾರಕಾ ಹತ್ರ ಕೂಡ ಇಂಥದ್ದೇ ಆಗಿದೆ. 2 ಪ್ಯಾಸೆಂಜರ್ ಏನು ಆ ಒಂದು ಇದರಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಕೇಳಲಾಗಿದೆ. ಸೊ ನಿಜಕ್ಕೂ ಕೂಡ ತುಂಬ ಬೇಸರದ ಸಂಗತಿ, ಹೀಗಾಗಬಾರ್ದಾಗಿತ್ತು. ಅದೇ ರೀತಿ ನೀರಿನ ದರವನ್ನು ಹೆಚ್ಚಳ ಮಾಡ್ತಾರೆ ಅಂತ ಹೇಳಲಾಗಿದೆ. ಸೊ ಈಗ ಇತ್ತೀಚೆಗೆ ಆಲ್ರೆಡಿ ಎಲ್ಲರಿಗೂ ಕೂಡ ನಲ್ಲಿ ನೀರುಗಳು ಕೂಡ ಮನೆಗಳಲ್ಲಿ ಆಲ್ರೆಡಿ ಮೀಟ್ರ್ಗಳನ್ನು ಅಳವಡಿಸಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ, ಅದನ್ನು ಗಮನಿಸಿದ್ದೀರಿ. ಸೊ ಇನ್ನು ಮುಂದೆ ನಾವು ಎಷ್ಟು ನೀರನ್ನು ಬಳಸ್ತೀವಿ ಅಷ್ಟು ಹಣವನ್ನು ಸಂದಾಯ ಮಾಡ್ತಕ್ಕಂಥ ದಿವಸ ದೂರ ಇಲ್ಲ. ಅದು ಆದಷ್ಟು ಬೇಗ ಆಗತ್ತೆ ಅಂತ ಹೇಳಲಾಗಿದೆ. ಅದೇ ರೀತಿ ಮನುಷ್ಯನಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಯಸ್ಸು ಅಂತಕ್ಕಂಥದ್ದು ತುಂಬ ಕ್ಷೀಣಿಸ್ತಾ ಇದೆ. ಸೊ ತುಂಬ ಬೇಗ ಎಲ್ಲರೂ ಕೂಡ ಈ ಇಹಲೋಕವನ್ನು ತ್ಯಜಿಸ್ತಾ ಇದ್ದಾರೆ, ಅದು ಕಡಿಮೆ ವಯಸ್ಸಿನಲ್ಲಿ. ಇದಕ್ಕೆ ಮುಖ್ಯವಾಗಿ ಕಾರಣಗಳು ಏನು ಅಂತ ಒಂದು ವಿಜ್ಞಾನ ಒಂದಷ್ಟು ರಹಸ್ಯಗಳನ್ನು ಹೇಳಿದೆ. ಸೊ ಒಂದು ನಿಮಗೆಲ್ಲರಿಗೂ ಕೂಡ ಆಶ್ಚರ್ಯ ಆಗ್ಬೋದು, ನಮ್ಮಲ್ಲಿರ್ತಕ್ಕಂಥ ಕೋಪ ಇದಕ್ಕೆ ಮೊಟ್ಟ ಮೊದಲನೇ ಕಾರಣ ಅಂತೆ. ಸೊ ನೀವು ದೀರ್ಘಾಯುಷಿಗಳಾಗಬೇಕು ಅಂದರೆ ಮೊದಲು ಕೋಪವನ್ನು ಬಿಡಬೇಕು ಅಂಥೇಳಿ ವಿಜ್ಞಾನ ಹೇಳ್ತಾ ಇದೆ. ಅದರ ಜೊತೆಗೆ ಸರಿಯಾದ ಒಂದು ಕಟ್ಟುನಿಟ್ಟಿನ ಆಹಾರ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಒಂದು ಒಳ್ಳೆಯ ದಿನಚರಿ ಕೂಡ ಇರಬೇಕು ಅಂತ ಅವ್ರು ಹೇಳ್ತಾರೆ. ಸೊ ಒಂದು ಒಳ್ಳೆಯ ದಿನಚರಿ ಹೇಗಿರುತ್ತೆ ಅಂದರೆ ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ನಾವು ಎದ್ದು ಸೂರ್ಯನನ್ನು ಸ್ವಾಗತಿಸೋ ಹಾಗಿರಬೇಕು. ಬೆಳಗ್ಗೆ ಉಷಾಪಾನದೊಂದಿಗೆ ನಮ್ಮ ದಿನವನ್ನು ಪ್ರಾರಂಭ ಮಾಡಬೇಕು. ಸೊ ಉಷಾಪಾನ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ. ನಾವು ಬೆಳಗ್ಗೆ ಬ್ರಷ್ ಮಾಡೋದಕ್ಕಿಂತ ಮುಂಚೆನೇ ಖಾಲಿ ಹೊಟ್ಟೆಯಲ್ಲಿ ಕೂತತ್ರ, ಏಕೆಂದರೆ ತುಂಬ ಜನ ನಿಂತ ನೀರನ್ನು ಕುಡಿತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ನಿಂತ ನೀರನ್ನು ಕುಡಿಬೇಡಿ. ಕೂತು ನೀರನ್ನು ಕುಡಿತಕ್ಕಂಥದ್ದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಕೂತು ನಾವು ಕನಿಷ್ಠ ಪಕ್ಷ 1.5ರಿಂದ 2 ಲೀಟ್ರಷ್ಟಾದರೂ ನೀರನ್ನು ಕುಡಿಬೇಕಂತೆ. ಹಾಗಾದಾಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಲಾಗಿದೆ. ಸೊ ಕಾಯಿಸಿ ಆರಿಸಿ ನೀರು ಕುಡಿತಕ್ಕಂಥದ್ದಾದರೆ ತುಂಬ ಶ್ರೇಷ್ಠ. ಅದರಲ್ಲೂ ಕೂಡ ನಿಮ್ಮ ಮನೆಗಳಲ್ಲಿ ಏನಾದರೂ ಸಾಧ್ಯತೆ ಇತ್ತು ಅಂದರೆ ತಾಮ್ರದ ಪಾತ್ರೆಯಲ್ಲೋ ಅಥವಾ ಒಂದು ಹಿತ್ತಾಳೆ ಪಾತ್ರೆಯಲ್ಲೋ ನೀರನ್ನು ಶೇಖರಣೆ ಮಾಡಿಟ್ಟು ರಾತ್ರಿ ಕಾಯಿಸಿಟ್ಬಿಟ್ಟು ಅದನ್ನು ನೀವು ಕುಡಿಯೋದಾದರೆ ಅದು ನಿಜಕ್ಕೂ ಕೂಡ ಅತ್ಯಂತ ಅಮೃತಕ್ಕೆ ಸಮಾನ ಅಂತ ಹೇಳಲಾಗಿದೆ. ಹಾಗಾಗಿ ದಯಮಾಡಿ ಮೊದಲನೇ ದಿವಸ ರಾತ್ರಿನೇ ನೀರನ್ನು ಕಾಯಿಸಿಟ್ಬಿಟ್ಟು, ಸಾಧ್ಯವಾದರೆ ಹಿತ್ತಾಳೆ ಪಾತ್ರೆ ಇಲ್ಲ ಅಂದ್ರೂ ತೊಂದರೆ ಇಲ್ಲ, ತಾಮ್ರದ ಒಂದು ಪಾತ್ರೆಯಲ್ಲಿ ಅಥವಾ ತಾಮ್ರದ ಲೋಟದಲ್ಲಿ ನೀವು ನೀರನ್ನು ಶೇಖರಣೆ ಮಾಡಿಟ್ಟು ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿತಕ್ಕಂಥದ್ದು ಸರಿಸುಮಾರಾಗಿ 60 ರೀತಿಯ ಕಾಯಿಲೆಗಳಿಂದ ನಿಮ್ಮನ್ನು ದೂರ ಇಡುತ್ತೆ ಅಂತ ಹೇಳಲಾಗಿದೆ. ಅದರಲ್ಲೂ ಕೂಡ ನಮ್ಮ ಮಾನಸಿಕವಾಗಿ ನಮ್ಮನ್ನು ಸ್ಟ್ರಾಂಗ್ ಮಾಡೋದ್ರ ಜೊತೆಗೆ ನಿಮಗೆ ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಮಾಡುತ್ತೆ. ಅದು ನಿಮ್ಮಲ್ಲಿರ್ತಕ್ಕಂಥ ಪೂರ್ ಡೈಜೆಷನ್ ಅಂದರೆ ನಿಮ್ಮಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ಯಾವುದೇ ತೊಂದರೆಗಳಿದ್ದರೂ ಕೂಡ ಈ ಮೂಲಕ ನೀವು ಅದರಿಂದ ಮುಕ್ತರಾಗ್ಬೋದು ಮತ್ತು ಹೊರಗಡೆ ಬರ್ಬೋದು ಅಂತ ಹೇಳಲಾಗತ್ತೆ. ಹಾಗೆಯೇ ನಿಮಗೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡಲಿಕ್ಕೆ ಈ ತಾಮ್ರದ ಪಾತ್ರೆ ನೀರು ತುಂಬಾ ಸ್ಟ್ರಾಂಗ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳಲಾಗತ್ತೆ. ಅದಕ್ಕೂ ಕೂಡ ನಮಗೆ ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಮಾಡುತ್ತೆ. ಅಂದರೆ ವಯಸ್ಸಾಗ್ತಾ ಆಗ್ತಾ ಮುಖದಲ್ಲಿ ಗೆರೆ ಬರ್ತಕ್ಕಂಥದ್ದು, ಸುಕ್ಕ ಆಗ್ತಕ್ಕಂಥದ್ದು ಕಾಮನ್. ಆ ಒಂದು ಸಮಸ್ಯೆಯಿಂದನೂ ಕೂಡ ಇದು ನಿಮಗೆ ದೂರ ಮಾಡುತ್ತೆ ಅಂತ ಹೇಳಲಾಗಿದೆ. ಮತ್ತು ಪದೇ ಪದೇ ಹೆಚ್ಚು ಕೂದಲು ಉದುರ್ತಕ್ಕಂಥದ್ದು ಅಥವಾ ಕೂದಲು ನೆರೆ ಬರ್ತಕ್ಕಂಥದ್ದಾಗಿರ್ಬೋದು, ಅದರ ಜೊತೆಗೆ ಕಣ್ಣುಗಳಲ್ಲಿ ಉರಿ ಬರ್ತಕ್ಕಂಥದ್ದಾಗುತ್ತೆ. ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ಎಲ್ಲರೂ ಕೂಡ ತುಂಬ ಎಲೆಕ್ಟ್ರಾನಿಕ್ ಮೀಡಿಯಾಸ್ಗೆ ನಾವು ಅಡಿಕ್ಟ್ ಆಗಿದ್ದೀವಿ. ಪದೇ ಪದೇ ಮೊಬೈಲ್ ನೋಡ್ತಾ ಇರ್ತೀವಿ, ಇಲ್ಲ ಕಂಪ್ಯೂಟರ್ ನೋಡೋದು, ಟಿ ವಿ ನೋಡೋದು, ಲ್ಯಾಪ್ಟಾಪ್ ನೋಡೋದು, ಹೀಗೆ ಏನೋ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾಗೆ ಅಡಿಕ್ಟ್ ಆಗಿರ್ತೀವಿ. ಹಾಗಾಗಿ ಕಣ್ಣು ಉರಿ ಬರ್ತಕ್ಕಂಥದ್ದು, ಕಣ್ಣು ಕೆಂಪಾಗ್ತಕ್ಕಂಥ ಸಮಸ್ಯೆ ಕೂಡ ಇದರಿಂದ ಬಹುಶಃ ನಿಮಗೆ ಸಾಲ್ವ್ ಆಗುತ್ತೆ. ಹಾಗೆಯೇ ತುಂಬ ಓವರ್ ಫ್ಯಾಟ್ ಇರ್ತಾರೆ ಕೆಲವೊಬ್ಬರು. ಆ ಫ್ಯಾಟನ್ನು ಕರಗಲಿಕ್ಕೂ ಕೂಡ ಈ ತಾಮ್ರದ ಪಾತ್ರೆಯ ನೀರು ಅತ್ಯಂತ ಒಳ್ಳೆಯದು ಅಂತ ಹೇಳಲಾಗತ್ತೆ.
ಸೊ ಹಾಗಾದರೆ ನೀವು ಆರೋಗ್ಯವಾಗಿರಬೇಕು, ನೀವು ಚೆನ್ನಾಗಿರಬೇಕು, ಹೆಚ್ಚು ಕಾಲ ಬದುಕಬೇಕು ಅಂದರೆ ಮೊಟ್ಟ ಮೊದಲನೇದು ನೀವು ಕೋಪವನ್ನು ಬಿಡಬೇಕು. ಎರಡನೇದು ನಿಮ್ಮ ದಿನಚರಿಯನ್ನು ಸುಸಂಸ್ಕೃತ ರೀತಿಯಲ್ಲಿ ಬಳಸ್ಕೊಳ್ಳಿ. ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ನಾವೇನು ಬೆಳಗ್ಗೆ ಹೇಳ್ತೀವಿ ಅಮೃತ ಯೋಗ ಅಂಥೇಳಿ ಆ ಒಂದು ಸಮಯದಲ್ಲಿ ಎದ್ದೇಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಸೂರ್ಯನನ್ನು ಸ್ವಾಗತ ಮಾಡೋದೇ ಆದರೆ ಖಂಡಿತವಾಗ್ಲೂ ಕೂಡ ನೀವು ದೀರ್ಘಾಯುಷಿಗಳಾಗ್ತೀರಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅದ್ರ ಜೊತೆಗೆ ಕಟ್ಟುನಿಟ್ಟಿನ ಆಹಾರದ ಪದ್ಧತಿ ಇಟ್ಕೊಳ್ಳಿ. ಬೆಳಗಿನ ತಿಂಡಿ ಆಗಿರಲಿ, ಮಧ್ಯಾಹ್ನದ ಊಟ ಆಗಲಿ, ರಾತ್ರಿಯ ಊಟದಲ್ಲಿ ಒಂದು ಹಸಿರು ತರಕಾರಿಯನ್ನು ಸೇವಿಸೋದನ್ನು ಮರಿಬೇಡಿ. ಅದರ ಜೊತೆಗೆ ರಾತ್ರಿ ಯಾವುದೇ ಕಾರಣಕ್ಕೂ ಕೂಡ ಮೊಸರನ್ನು ಅಥವಾ ಸಿಹಿ ತಿನಿಸನ್ನು ಅಥವಾ ನಾನ್ ವೆಜ್ ಮಾಂಸಾಹಾರಿ ಆಹಾರವನ್ನು ಸೇವಿಸಬೇಡಿ ಅಂಥೇಳಿ ವಿಜ್ಞಾನ ಹೇಳುತ್ತೆ. ಸೊ ಇವಿಷ್ಟನ್ನು ಕೂಡ ನೀವೆಲ್ಲರೂ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ. ನಮ್ಮ ಸಂಪೂರ್ಣ ಭಾರತದ ಸರ್ಕಾರ ಕೂತ್ಕೊಂಡು ನಿನ್ನೆ ಒಂದು ವಿಶೇಷವಾಗಿರ್ತಕ್ಕಂಥ ಪಿಕ್ಚರನ್ನು ಕೂಡ ನೋಡಿದ್ದಾರೆ. ಸೊ ಎಲ್ಲರೂ ಕೂಡ ಆ ಪಿಕ್ಚರ್ನ ತುಂಬ ಹೊಗಳಿದ್ದಾರೆ ಅಂತ ಹೇಳಲಾಗಿದೆ. ದಿ ಸಾಬರಮತಿ ರಿಪೋರ್ಟ್ ಅಂತಕ್ಕಂಥದ್ದು ಆ ಚಿತ್ರದ ಹೆಸರು. ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯಾಗಿ ಸರ್ಕಾರದ ಎಲ್ಲ ಸಚಿವರು ಕೂಡ ಕೂತ್ಕೊಂಡು ಆ ಪಿಕ್ಚರ್ನ ನಿನ್ನೆ ದೆಹಲಿಯಲ್ಲಿ ವೀಕ್ಷಣೆ ಮಾಡಿದ್ದಾರೆ. ಸೊ ಅದರ ಕುರಿತು ಸಾಕಷ್ಟು ಪಾಸಿಟಿವ್ ರಿಯಾಕ್ಷನ್ಸ್ಗಳು ಕೂಡ ಬರ್ತಾ ಇದೆ. ಸೊ ವಿಕ್ರಾಂತ್ ಅವರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಮತ್ತು ಸ್ಟೋರಿಯನ್ನು ತುಂಬ ಚೆನ್ನಾಗಿ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗಿದೆ. ಸೊ ಕಾದು ನೋಡಬೇಕು ಯಾವ ಮಟ್ಟದ ಇನ್ನು ಒಂದು ಹವಾ ಆ ಒಂದು ಚಿತ್ರ ಕ್ರಿಯೇಟ್ ಮಾಡುತ್ತೆ ಅಂಥೇಳಿ. ಅದೇ ರೀತಿ ನಾನು ಆಗಲೇ ಹೇಳಿದೆ, ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಫೈನಲ್ ಗೆಲ್ಲಲಿಕ್ಕೆ ಭಾರತ ಹಾದಿ ಇನ್ನಷ್ಟು ಸುಗಮ ಆಗಿದೆ. ಸೊ ಒಂದು ಪಂದ್ಯ ಗೆದ್ದಿರೋದ್ರಿಂದ ಎರಡನೇ ಪಂದ್ಯದ ಗೆಲುವಿನ ಕಡೆಗೂ ಕೂಡ ಭಾರತ ದಾಪುಗಾಲು ಇಡ್ತಾ ಇದೆ. ಸೊ ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಭಾರತ ಇರೋದ್ರಿಂದ ಅದು ಸುಲಭವಾಗಿಯೇ ಫೈನಲ್ಗೆ ಪ್ರವೇಶ ಮಾಡುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ. ಸೊ ಮೊನ್ನೆವರೆಗೂ ಕೂಡ ಆಂಧ್ರ ಪ್ರದೇಶದ ಸರ್ಕಾರದ ವಕ್ಫ್ ಬೋರ್ಡ್ ರದ್ದುಗೊಳಿಸಿದ್ದು ನಿಜಾನ ಅಂತಕ್ಕಂಥದ್ದು ಎಲ್ಲರೂ ಕೂಡ ಡೌಟಿಂದ ಕೇಳ್ತಾ ಇದ್ದರು. ಆಂಧ್ರ ಪ್ರದೇಶ ಸರ್ಕಾರ ಈಗ ಹೊಸ ವಕ್ಫ್ ಮಂಡಳಿಯನ್ನು ರಚನೆ ಮಾಡ್ತಾ ಇದೆ ಅಂತೆ. ಹೊಸ ಸರ್ಕಾರವು ಜಿಒ 75 ಅನ್ನು ಹೊರಡಿಸಿದ್ದು ಹಿಂದಿನ ಆಡಳಿತ ಹೊರಡಿಸಿದ ಜಿಒ 47 ಅನ್ನು ರದ್ದುಗೊಳಿಸಿದೆ ಅಂತೆ. ಸೊ ನವೆಂಬರ್ 30ರಂದು ಆದೇಶದಲ್ಲಿ YSRP ಆಡಳಿತ ರಚಿಸಲಾದ AP ಸ್ಟೇಟ್ ವಕ್ಫ್ ಬೋರ್ಡ್ ದೀರ್ಘಕಾಲದಿಂದ ನಿಷ್ಕ್ರಿಯವಾಗಿದೆ, ಅದನ್ನು ಸರ್ಕಾರ ವಜಾಗೊಳಿಸಿದೆ ಅಂತ ಹೇಳಲಾಗಿದೆ. ಸೊ ಕಾದು ನೋಡಬೇಕು ಈ ಹೊಸ ವಕ್ಫ್ ಬೋರ್ಡ್ ಹೇಗೆ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು. ಅದೇ ರೀತಿ ಗಡಿಯಲ್ಲಿ ಶಾಂತಿ ಇಲ್ಲದೆ ಹೋದರೆ ಭಾರತ ಚೀನಾ ಸಂಬಂಧ ಸಹಜವಾಗಿರಲು ಸಾಧ್ಯವೇ ಇಲ್ಲ ಅಂಥೇಳಿ ಲೋಕಸಭೆಯಲ್ಲಿ ಜೈಶಂಕರ್ ಅವರು ತಿಳಿಸಿದ್ದಾರೆ. ಸೊ ಈ ಮೂಲಕ ಚೈನಾಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮೊದಲು ನೀವು ನಮ್ಮ ಹತ್ರ ಕಾಲು ಕೆರೆದು ಜಗಳ ಮಾಡೋದನ್ನು ನಿಲ್ಲಿಸಿ, ಆಟೋಮೆಟಿಕ್ಕಾಗಿ ಆ ನಂತರ ಅಲ್ಲಿ ಶಾಂತಿ ಅಂತಕ್ಕಂಥದ್ದು ನೆಲೆಸುತ್ತೆ ಅಂಥೇಳಿ. ಸೊ ತುಂಬ ಒಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ ಜೈಶಂಕರ್ ಅವರು. ಮಾತಿನ ಮೂಲಕವೇ ಚೀನಾದವರಿಗೆ ತಿವಿಯೋ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆಯೇ ದಕ್ಷಿಣ ಕೊರಿಯಾದ ರಕ್ಷಣಾ ಸಚಿವರಾಗಿರ್ತಕ್ಕಂಥ ಕಿಮ್ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ಕಾರಣ ಇನ್ನೂ ಏನಂತ ಗೊತ್ತಾಗಿಲ್ಲ, ಕಾದು ನೋಡಬೇಕು. ನಮ್ಮ ಚಾಮರಾಜನಗರದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶಾಲೆ ಇದೆ. ಈ ಶಾಲೆಯನ್ನು ಗಮನಿಸ್ಬಿಟ್ರೆ ಬಹುಶಃ ಯಾವ ಒಂದು ಪ್ರೈವೇಟ್ ಸ್ಕೂಲ್ಗಳಿಗೂ ಕೂಡ ಕಡಿಮೆ ಇಲ್ಲ ಅನ್ನೋ ಹಾಗಿದೆ. ಅದು ಕೂಡ ಹಳೆಯ ವಿದ್ಯಾರ್ಥಿಗಳು ಈ ಒಂದು ಹಳೆಯ ಸ್ಕೂಲ್ಗೆ ಒಂದು ಸಂಪೂರ್ಣವಾಗಿ ಹೈಟೆಕ್ ಟಚ್ಚನ್ನೇ ಕೊಟ್ಟಿದ್ದಾರೆ. ಅದು ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಓದಿರ್ತಕ್ಕಂಥ ಎಲ್ಲರೂ ಕೂಡ ಉನ್ನತ ಅಧಿಕಾರಿಗಳಾಗಿದ್ದಾರೆ, ಕೆಲವೊಬ್ಬರು ಉನ್ನತ ಸ್ಥಾನಗಳಲ್ಲೇ ಇದ್ದಾರೆ. ಸೊ ಇವರೆಲ್ಲ ಸೇರಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಶಾಲೆಯನ್ನು ಪುನರ್ನಿರ್ಮಾಣ ಮಾಡಿದ್ದಾರೆ. ನಿಜಕ್ಕೂ ಕೂಡ ಅವರೆಲ್ಲರೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ಎಲ್ಲರೂ ಕೂಡ ತಮ್ಮ ಓದಿರ್ತಕ್ಕಂಥ ಶಾಲೆ ಬಗ್ಗೆ ಒಂದಷ್ಟು ಈ ರೀತಿಯ ಪ್ರೀತಿಯನ್ನು ತೋರಿಸ್ಬಿಟ್ರೆ ಬಹುಶಃ ಯಾವ ಸರ್ಕಾರಿ ಶಾಲೆಗಳು ಕೂಡ ಎಲ್ಲ ಒಂದು ಪ್ರೈವೇಟ್ ಶಾಲೆಗಳನ್ನು ಮೀರಿಸೋ ಮಟ್ಟದಲ್ಲಿ ಬೆಳೀತವೆ. ಸೊ ನಿಜಕ್ಕೂ ಕೂಡ ತುಂಬ ಹೆಮ್ಮೆಯ ವಿಚಾರ. 79 ವರ್ಷ ಹಳೆಯದಾಗಿರ್ತಕ್ಕಂಥ ಸರ್ಕಾರಿ ಶಾಲೆ ಬಹಳ ಶಿಥಿಲಗೊಂಡಿತ್ತು. ಇದನ್ನು ಇವರೆಲ್ಲರೂ ಕೂಡ ಸ್ವಂತ ಹಣದ ಮೂಲಕ 2 ಕೋಟಿ ರೂಪಾಯಿ ಹಣವನ್ನು ವೆಚ್ಚ ಮಾಡಿ ತುಂಬ ಒಂದು ಚೆನ್ನಾಗಿ ನಿರ್ಮಿಸಿಕೊಟ್ಟಿದ್ದಾರೆ. ಸೊ ಇದರಲ್ಲಿ IAS ಮಾಡಿರ್ತಕ್ಕಂಥವ್ರು, IPS ಮಾಡಿರ್ತಕ್ಕಂಥವ್ರು, ಪೊಲೀಸ್ ರಾಜ್ಯ ಮಹಾನಿರ್ದೇಶಕರಾಗಿರ್ತಕ್ಕಂಥ ಮರಿಸ್ವಾಮಿಯವರು ಕೂಡ ಇದರಲ್ಲಿ ಓದಿದಾರಂತೆ. ಸೊ ಅವರೆಲ್ಲರೂ ಕೂಡ ಈಗ ಇದರ ಮೇಲೆ ಒಳ್ಳೆಯ ಒಂದು ಪ್ರೀತಿಯನ್ನು ತೋರಿಸಿ ವಿಶಾಲವಾದ ಕೊಠಡಿಗಳು, ಪೀಠೋಪಕರಣ, ಕಂಪ್ಯೂಟರ್, ಸುಸಜ್ಜಿತವಾಗಿರ್ತಕ್ಕಂಥ ಅಡುಗೆ ಕೋಣೆ, ಶೌಚಾಲಯ ಎಲ್ಲ ಸೇರಿ ಒಂದು ಒಳ್ಳೆ ಫೀಲ್ಡನ್ನು ನಿರ್ಮಾಣ ಮಾಡಿ ಈ ಶಾಲೆಗೆ ಒಂದು ಮರುಜೀವವನ್ನು ಕೊಟ್ಟಿದ್ದಾರಂತೆ. ಸೊ ನಿಜಕ್ಕೂ ಕೂಡ ಹಾರ್ದಿಕವಾಗಿ ಅಭಿನಂದನೆಗಳು ಕೂಡ ಸರ್.
ಏಕೆಂದರೆ ಒಂದು ಒಳ್ಳೆ ಕೆಲಸ ಮಾಡಿದ್ದೀರಿ. ನೀವು ಮಾಡಿರ್ತಕ್ಕಂಥ ಈ ಒಂದು ಸಾರ್ಥಕ ಸೇವೆ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಭವಿಷ್ಯದಲ್ಲಿ ಒಳ್ಳೆ ಹೆಜ್ಜೆ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿ ಅರ್ಜುನ ವೀರ ಮರಣ ಹೊಂದಿದವ್ರಿಗೆ 1 ವರ್ಷ ಸರ್ಕಾರದ ನಡೆಗೆ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಅಂದರೆ, ಅರ್ಜುನ ಅಂತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಆನೆ ಅಂಬಾರಿಯನ್ನು ಹೊರ್ತಾ ಇತ್ತು. ಅದು ಸತ್ತು 1 ವರ್ಷ ಆಯಿತು. ಆದರೂ ಕೂಡ ಆ ಆನೆಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿಲ್ಲ ಅಂತಕ್ಕಂಥದ್ದು ತುಂಬ ಜನರಿಗೆ ಬೇಸರವಾಗಿ ಕಾಡ್ತಾ ಇದೆ. ಸೊ ಆ ಆನೆ ಹೆಸರಲ್ಲಿ ಒಂದು ಸ್ಮಾರಕ ನಿರ್ಮಾಣ ಮಾಡದಿದ್ದರೆ ಅದರ ಆತ್ಮಕ್ಕೆ ಶಾಂತಿ ಸಿಗ್ತಾ ಇತ್ತು. ಏಕೆಂದರೆ ಇಷ್ಟು ವರ್ಷಗಳ ಕಾಲ ನಮ್ಮ ಮೈಸೂರು ಅರಮನೆಯ ಅಂಬಾರಿಯನ್ನು ಹೊತ್ತು ಅದು ಸಾಗಿದೆ. ಹಾಗಾಗಿ ಅದಕ್ಕೊಂದು ಗೌರವಪೂರ್ಣ ವಿದಾಯ ಹೇಳಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಹಾಗಾಗಿ ಆದಷ್ಟು ಶೀಘ್ರದಲ್ಲಿ ಅದಕ್ಕೊಂದು ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿ ಅಂಥೇಳಿ ಸಾಕಷ್ಟು ಜನ ಒತ್ತಾಯವನ್ನು ಮಾಡಿದ್ದಾರೆ. ಸೊ ವಿನೋದ್ ರಾಜ್ಕುಮಾರ್ ಅವರು ಯಾರಿಗೆ ಗೊತ್ತಿಲ್ಲ ಹೇಳಿ, ವಿನೋದ್ ರಾಜ್ ಅವರು. ಸೊ ತಾಯಿ ಲೀಲಾವತಿಯವರ ಒಂದು ಸ್ಮರಣಾರ್ಥವಾಗಿ ಒಂದು ದೊಡ್ಡ ದೇವಸ್ಥಾನವನ್ನೇ ಕಟ್ಟಿಸಿದ್ದಾರೆ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಲೀಲಾವತಿ ಸ್ಮಾರಕವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರಂತೆ. ಸೊ ನಿಜಕ್ಕೂ ಕೂಡ ಅವರು ತಾಯಿ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಗೆ ಬಹುಶಃ ಶಬ್ದಗಳಲ್ಲಿ ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಅನಿಸುತ್ತೆ. ತನ್ನ ತಾಯಿಗೋಸ್ಕರ ತಾಯಿ ನೆನಪಿನಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ದೇವಸ್ಥಾನವನ್ನೇ ನಿರ್ಮಾಣ ಮಾಡ್ತಾ ಇದ್ದಾರಂತೆ. ಇದು ಸೋಲದೇವನಹಳ್ಳಿಯ ಸ್ವಂತ ತೋಟದಲ್ಲಿ ಇವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಸೋಲನ ದೇವಳ್ಳಿಯಲ್ಲಿ ಇದನ್ನು ಡಿಸೆಂಬರ್ 10ರಂದು ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಸೊ ಮಂತ್ರಿ ಮಹೋದಯರೆಲ್ಲರೂ ಸೇರಿ ಇದಕ್ಕೆ ಆಗಮಿಸ್ತಾ ಇದ್ದಾರೆ. ಲೀಲಾವತಿಯವರು ಬಾಲ್ಯದಿಂದ ಬದುಕಿನ ಕೊನೆಯವರೆಗೂ ಕೂಡ ಸವೆಸಿ ಕಾಲಘಟ್ಟಗಳಲ್ಲಿ 60ಕ್ಕೂ ಹೆಚ್ಚು ಫೋಟೋಗಳನ್ನು ಈ ಸ್ಮಾರಕದಲ್ಲಿ ನಿರ್ಮಾಣ ಇಡಲಾಗಿದೆ. ಹಲವಾರು ಹಸಿರು ತೋಟಗಳಿಂದ ಈ ಒಂದು ಹೂದೋಟದಲ್ಲಿ ಈ ಒಂದು ಸುಂದರವಾಗಿರ್ತಕ್ಕಂಥ ಏನು ನಿರ್ಮಾಣ ಆಗಿರ್ತಕ್ಕಂಥ ಸ್ಮಾರಕ ಇದೆ. ಇದಕ್ಕೆಲ್ಲರೂ ಕೂಡ ಬಂದು ಭೇಟಿ ಕೊಡಿ ಅಂಥೇಳಿ ವಿನೋದ್ ರಾಜ್ ಅವರು ಕರೆ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ನಮ್ಮ ತಾಯಿಯನ್ನು ನೋಡ್ತೀನಿ ಅಂಥೇಳಿ ಅವರು ತುಂಬ ಕಣ್ತುಂಬಿಕೊಂಡು ಹೇಳಿದ್ದಾರೆ. ಸೊ ಒಳ್ಳೆಯದಾಗಲಿ. ಅದರ ಜೊತೆಗೆ ಕರ್ನಾಟಕ ಕರಾವಳಿ, ಬೆಂಗಳೂರು, ಶಿವಮೊಗ್ಗ ಸೇರಿ 20ಕ್ಕೂ ಕೂಡ ಡಿಸೆಂಬರ್ 9ರವರೆಗೆ ಮಳೆ ಆಗುತ್ತೆ ಅಂತ ಹೇಳಲಾಗಿದೆ 20 ಜಿಲ್ಲೆಗಳಲ್ಲಿ. ಸೊ ಹುಷಾರಾಗಿರಿ. ಮಳೆ ಅಂತಕ್ಕಂಥದ್ದು ಯಾವಾಗ ಬೇಕಾದರೂ ಬರ್ಬೋದು. ಅದು ಕರೆದು ಬರ್ತಕ್ಕಂಥ ಅತಿಥಿ ಅಲ್ಲ ಅನ್ನೋದನ್ನು ನಾವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೋಬೇಕು. ನಮ್ಮಲ್ಲಿ ನಾವು ಬೆಳೀತಕ್ಕಂಥ ಒಂದು ಆಹಾರದ ಸಸ್ಯಗಳು ಅಥವಾ ಆಹಾರ ತರಕಾರಿಗಳು ಬದುಕನ್ನೇ ಬದಲಾಯಿಸ್ಬೋದು ಕೆಲವೊಮ್ಮೆ ಅನ್ನೋದಕ್ಕೆ ಇಲ್ಲಿ ಒಂದು ಸಣ್ಣ ಉದಾಹರಣೆ ಇದೆ. ಏನು ಅಂದರೆ, ತುಂಬ ಚಿಕ್ಕದಾಗಿರ್ತಕ್ಕಂಥ ಒಂದೇ ಒಂದು ಎಕರೆಯಲ್ಲಿ ವಿಳ್ಳೆಯಲ್ಲೇ ಬೆಳೆದಿರ್ತಕ್ಕಂಥ ಒಬ್ಬ ರೈತ ವಿಶೇಷವಾಗಿರ್ತಕ್ಕಂಥ ಕಪ್ಪು ಮಣ್ಣಿನಲ್ಲಿ ವಿಳ್ಯದೆಲೆ ಬೆಳೆಯೋದ್ರ ಮೂಲಕ ಹಲವಾರು ಕೋಟಿ ರೂಪಾಯಿಗಳ ಲಾಭವನ್ನು ಇವರು ಮಾಡಿದಾರಂತೆ. ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಇವರು ಆದಾಯವನ್ನು ಗಳಿಸ್ತಾ ಇದ್ದಾರಂತೆ. ಕೆಂಪು ಮಣ್ಣಿನ ಜೊತೆ ಕಪ್ಪು ಮಣ್ಣಿನಲ್ಲೂ ಕೂಡ ಈ ಒಂದು ವಿಳ್ಯದೆಲೆ ಬೆಳಿಬೋದು ಅನ್ನೋದನ್ನು ಇವರು ಸಾಧನೆ ಮಾಡಿ ತೋರಿಸಿದ್ದಾರೆ. ಸೊ ನಿಜಕ್ಕೂ ಕೂಡ ಒಂದು ಒಳ್ಳೆಯ ಸಾಧನೆ ಅಂತ ಹೇಳ್ಬೋದು. ಸೊ ಈ ಮೂಲಕ ನಮ್ಮ ಮಣ್ಣು ಹಾಗಿದೆ ಹೀಗಿದೆ ಅಂತ ಸುಮ್ಮನೆ ಕಾರಣ ಹೇಳ್ತಾ ಕೂತ್ಕೊಳ್ಳೋ ರೈತರಿಗೆ ಇದೊಂದು ಒಳ್ಳೆಯ ಪಾಠ ಅಂತ ಹೇಳ್ಬೋದು. ಸೊ ಒಳ್ಳೆಯದಾಗಲಿ. ಈ ರೈತರು ಒಂದು ಮೂಲಕ ಇನ್ನಷ್ಟು ರೈತರು ಉತ್ತೇಜನವನ್ನು ಪಡ್ಕೊಂಡು ಮಣ್ಣು ಯಾವುದಾದ್ರೇನು ಆ ಭೂಮಿ ತಾಯಿಯನ್ನು ನಂಬಿ ಬೆಳೆದಿದ್ದೇ ಆದರೆ ಆ ಭೂಮಿ ತಾಯಿ ಕೈ ಹಿಡಿತಾಳೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸೊ ಒಳ್ಳೆಯದಾಗಲಿ. ಸೊ ನಮ್ಮ ಒಂದು ನೌಕಾಪಡೆಯ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶವನ್ನು ಮಾಡಿದೆ. ಆದರೆ ಪುಣ್ಯಕ್ಕೆ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ. ಸೊ 30-40 ನಿಮಿಷಗಳ ಕಾಲ ನಂತರ ಅದನ್ನು ಸರಿ ಮಾಡಿಕೊಂಡು ಮತ್ತೆ ಹೆಲಿಕಾಪ್ಟರ್ ಅಲ್ಲಿಂದ ನಿರ್ಗಮಿಸಿದೆ. ಸೊ ತಾಂತ್ರಿಕ ಕಾರಣಗಳಿಂದ ಇದು ತುರ್ತು ಭೂಸ್ಪರ್ಶ ಮಾಡಿದೆ. ಆದರೆ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಮತ್ತು ಹೆಲಿಕಾಪ್ಟರ್ಗೂ ಕೂಡ ಯಾವುದೇ ರೀತಿ ಹಾನಿಯಾಗಿಲ್ಲ ಅಂಥೇಳಿ ನೌಕಾಪಡೆಯ ಮುಖ್ಯಸ್ಥರು ತಿಳಿಸಿದ್ದಾರೆ. ಸೊ ಒಳ್ಳೆಯದಾಗಲಿ. ಯಾವುದೇ ರೀತಿ ತೊಂದರೆ ಇಲ್ಲದೆ ಮತ್ತೆ ಅವರು ವಾಪಸ್ ಹೊರಟಿದ್ದಾರೆ. ನಂದಿನಿ ಒಂದು ಇದರಿಂದ ನಾನು ಮೊನ್ನೆ ಕೂಡ ಹೇಳಿದ್ದೆ, ದೋಸೆ ಹಿಟ್ಟು ಬರುತ್ತೆ ಅಂತ ಹೇಳಲಾಗಿತ್ತು. ಆದರೆ ಕಾರಣಾಂತರದಿಂದ KMF ಇದನ್ನು ಮುಂದಕ್ಕೆ ಹಾಗಿದೆ ಅಥವಾ ವಾಪಸ್ಸು ತೆಗೆದುಕೊಂಡಿದೆ ಅಂತ ಹೇಳ್ಬೋದು. ದೋಸೆ ಹಿಟ್ಟಿನಲ್ಲಿ ಗುಣಮಟ್ಟವನ್ನು ಕಾಯ್ಕೊಳ್ಳದೇ ಇದ್ದರೆ ನಂದಿನಿ ಬ್ರ್ಯಾಂಡ್ಗೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಸೊ ಕಾದು ನೋಡಬೇಕು. KMF ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಾ ನಾಯಕ್ ಅವರು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಇನ್ನಷ್ಟು ರಿಸರ್ಚನ್ನು ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯಿಂದ ಸಾಧ್ಯವಾದರೆ ಮಾತ್ರ ಲಾಂಚ್ ಮಾಡ್ತೀವಿ, ಇಲ್ಲಾಂದರೆ ಈ ದೋಸೆ ಹಿಟ್ಟಿನ ಒಂದು ಆಪ್ಷನನ್ನೇ ಕೈ ಬಿಡ್ತೀವಿ ಅಂತೇಳಿ ಹೇಳಿದ್ದಾರೆ. ಸೊ ಒಂದು ಕರೆ ಬರ್ತಾ ಇದೆ, ನೋಡೋಣ ಯಾರ್ದು ಅಂಥೇಳಿ. ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ಮಂಜುಳಾ ಮೇಡಮ್ ಅವರು. ನಮಸ್ತೆ ಮಂಜುಳಾ ಮೇಡಮ್.
ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಹಾ, ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಓಕೆ, ಏನು ಮೇಡಮ್ ವಿಶೇಷ ಇವತ್ತು? ಶಾವಿಗೆ ಬಾತ್ ಸರ್. ಶಾವ್ಗೆ ಬಾತು. ಓಕೆ, ಸೊ ಇವತ್ತೇನಾದ್ರು ಸ್ಪೆಷಲ್ ರೆಸಿಪಿ ಹೇಳ್ಕೊಡಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ಇವತ್ತು ಯಾವ್ದು ನೆನಪಾಗಿಲ್ಲ ಸರ್, ನಾಳೆ ನೆನ್ಪು ಮಾಡ್ಕೊಂಡು ಹೇಳ್ತೀನಿ. ಓಕೆ ಓಕೆ, ಸೊ ಇವತ್ತು ವಿಶೇಷವಾಗಿ ಪುನರ್ನಿರ್ವಾಣ ದಿನ ಇದೆ. ಸೊ ಹಾ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂತಲೇ ಏನು ಕರಿತೀವಿ, ಅವರು ಇವತ್ತು ನಮ್ಮನ್ನ ಅಗಲಿದ ದಿನ ಅಂತ ಹೇಳ್ಬೋದು. ಸೊ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ? ಸಾವು ಅಂದ್ರೆ ನಮ್ಮ ದೇಶಕ್ಕೆ ತುಂಬಲಾರದ ನಷ್ಟನೇ. ಹೌದು ಅದು ಸಂವಿಧಾನ ಶಿಲ್ಪಿ, ದಲಿತ ಸೂರ್ಯ ಅಂತೆಲ್ಲ ಕರೆಸಿದ್ರು ಅವರಿಗೆ. ಮತ್ತೆ ಅವ್ರ ರೈಟ್ಸ್ಗೋಸ್ಕರ ತುಂಬಾ ಫೈಟ್ ಮಾಡಿದ್ರು. ಫೈಟ್ ಮಾಡಿ ಆಮೇಲೆ ಒಟ್ನಲ್ಲಿ ಯಶಸ್ವಿ ಆದ್ರು ಸರ್ ಸಂವಿಧಾನ ರಚನೆ ಮಾಡೋದ್ರಲ್ಲಿ. ಆಮೇಲಿಂದ ಅವ್ರಿಗೆ ಓದೋದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ವಿ. ಅದೇ ಅವ್ರ ಮನೆಯಲ್ಲಿ ಜಾಗನೇ ಇರ್ಲಿಲ್ಲಂತೆ. ರಾತ್ರಿ ಒಂದು ಸಣ್ಣ ರೂಮು, ಆ ರೂಮ್ ನಲ್ಲಿ ಅವ್ರ ತಂದೆ ಇಬ್ರು ಮೇಕೆ ಕಟ್ತಿದ್ರಂತೆ. ಅದ್ರಲ್ಲಿ ಮಧ್ಯರಾತ್ರಿ 2 ಗಂಟೆ ತನಕ ಒಬ್ರು ಇದ್ದಿದ್ದು, 2 ಗಂಟೆ ಒಬ್ರು ಮಲಗಿದ್ಮೇಲೆ ಇನ್ನೊಬ್ರು ಎದ್ದೇಳ್ಬೇಕಿತ್ತು. ಅಂತ ಪರಿಸ್ಥಿತಿನಲ್ಲಿ ಅಷ್ಟು ಅವರು ಇದನ್ನ ಓದೋದನ್ನ ಮುಂದುವರ್ಸ್ಕೊಂಡು ಹೋದ್ರಂತ ಓದಿದ್ವಿ. ನಿಜ ನಿಜ. ಸೊ ಹೀಗೂ ಓದ್ಬೋದಾ ಅನ್ನೋದನ್ನ ಅವರು ತೋರಿಸ್ಕೊಟ್ಟಂತ ಮಹಾಮಹಿಮರು ಅಂತ ಹೇಳ್ಬೋದು. ಅವ್ರು ಮತ್ತೆ ಅಬರಾಡಿಂದ ಬರ್ಬೇಕಾದ್ರೆ ಅವ್ರ ಲಗೇಜ್ ಏನಿದ್ರು ಬರೀ ಬುಕ್ಸ್ ಇದ್ವು ಅಂತೆ ಸರ್, ಅವ್ರ ತಂದಿದ್ದು ಅಂತಂದ್ರೆ. ಹೌದು ಹೌದು. ಸೊ ಇವತ್ತಿಗೂ ಕೂಡ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇದನ್ನ ತಮಾಷೆಗೆ ತಗೋಬೇಕು ಸೀರಿಯಸ್ ತಗೋಬೇಕು ಅರ್ಥ ಆಗಲ್ಲ. ಯಾರ ಕೈಯಿಂದನೂ ಅವ್ರು ಬರ್ತಿರ್ತಕ್ಕಂಥ ಸಂವಿಧಾನ ಅಂತ ಪುಸ್ತಕನ ಪೂರ್ತಿಯಾಗಿ ಓದೋದಕ್ಕೂ ಕೂಡ ಕಷ್ಟ ಅಂತೆ. ಹೌದು, ತುಂಬಾ ಟಫ್ ಇದೆ ಸರ್. ಓದೋದಕ್ಕೂ ಕೂಡ ಕಷ್ಟ ಆಗತ್ತೆ ಅನ್ನೋದಾದ್ರೆ ಬರ್ದಿರೋದು ಹೇಗೆ ಬರ್ದಿರ್ಬೋದು, ಅವ್ರಿಗೆ ಕಾನ್ಸೆಪ್ಟ್ ಹೆಂಗ್ ಬಂದಿರ್ಬೋದು ಅಂತ ಅನ್ಸುತ್ತೆ. ಆ ಕಾನ್ಸೆಪ್ಟ್ ಹೆಂಗ್ ಬರ್ದ್ರು ಅನ್ನೋದೇ ಆಶ್ಚರ್ಯ ಆಗತ್ತೆ. ಹೌದು ಸರ್, ಹೌದು ಅಲ್ವಾ? ಸೊ ಓದೋದಕ್ಕೆ ಅವ್ರು ಎಷ್ಟೋ ವರ್ಷಗಳ ಹಿಂದೆ, ಅವ್ರು ಬರೋದು ಎಷ್ಟು ವರ್ಷ, ಹೆಚ್ಚು ಕಡಿಮೆ 20-25 ವರ್ಷದ ಮೇಲೆ ಆಗಿರ್ಬೇಕು ಅಂತ ಅನ್ಕೋತೀನಿ. ಅವ್ರು ಬರ್ದಿರೋದನ್ನ ಓದೋದಕ್ಕೆ ನಮ್ಗೆ ಇಷ್ಟು ಕಷ್ಟ ಆಗತ್ತೆ ಅಂದ್ರೆ 25 ಅಲ್ಲ, ಸಾರಿ, ಅದನ್ನ ರಚನೆ ಮಾಡೋದು ಅಂದ್ರೆ ಅದನ್ನ ಇನೋವೇಟ್ ಮಾಡೋದು ಎಷ್ಟು ಕಷ್ಟ ಆಗಿರ್ಬೋದು ಅಂತ ಅನ್ಸುತ್ತೆ. ಎಷ್ಟೋ ಜನ ಲಾಯರ್ಗಳು ಕೂಡ ಇವತ್ತಿಗೂ ಕೂಡ ಅವ್ರ ಲಾಗಳನ್ನ ಓದ್ಕೊಂಡು ನೆನ್ಪಿಟ್ಕೊಂಡು ಚೀಟಿ ಬರ್ಕೊಂಬಂದು ಪ್ರಸ್ತಾಪ ಮಾಡ್ತಾರಂತೆ. ಅವರು ಆ ಲಾಗಳನ್ನೆಲ್ಲ ಹೇಗ್ ಬರ್ದಿರ್ಬೋದು, ಅಬ್ಬಾ ಅದೆಷ್ಟು ಜ್ಞಾನ ಇರಬೇಕು. ಅವ್ರಿಗೆ ಬಂದಿರತಕ್ಕಂತ ಕಾನ್ಸೆಪ್ಟ್ ಆಗಿರ್ಬೋದು, ಅದೆಲ್ಲ ತುಂಬಾನೇ ಇದೆ, ಆಶ್ಚರ್ಯ ಅನ್ಸುತ್ತೆ. ಹೌದೌದು. ಅದಕ್ಕೆ ಅನ್ಸುತ್ತೆ ಬಹುಶಃ ಭಗವಂತ ಕೆಲವೊಬ್ಬರಲ್ಲಿ ಮಾತ್ರ ಇಷ್ಟೊಂದು ಜ್ಞಾನವನ್ನು ಕೊಟ್ಟಿರ್ತಾನೆ ಅಂತ ಅನ್ಸುತ್ತೆ ಅಲ್ವಾ? ಎಸ್ ಎಸ್ ತುಂಬ ಖುಷಿ ಆಯಿತು. ಸೊ ಅಂಬೇಡ್ಕರ್ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಸೊ ಮಹಾ ಮಾನವತಾವಾದಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ? ಸೊ ಸಂಪೂರ್ಣ ಭಾರತ ಏನಾದರೂ ಇವತ್ತು ಒಂದು ಸಂವಿಧಾನದಲ್ಲಿ ನಡೀತಾ ಇದೆ, ಒಂದು ಕಾನೂನು ಚೌಕಟ್ಟಲ್ಲಿ ನಡೀತಾ ಇದೆ, ಒಂದು ರೀತಿ ರೂಪುರೇಷೆಗಳ ಸಹಾಯದಿಂದ ನಡೀತಾ ಇದೆ ಅಂದರೆ ಅದಕ್ಕೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂಪೂರ್ಣ, ಅದನ್ನು ಹೊರತುಪಡಿಸಿ ಬೇರೆ ಏನು ಇಲ್ಲೇ ಇಲ್ಲ ನಮ್ಮ ಹತ್ರ, ಬೈಬಲ್ ಅಂತಕ್ಕಂಥದ್ದು ಅಲ್ವಾ? ಅಷ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಭಂಡಾರವನ್ನೇ ಕೊಟ್ಟು ಹೋಗಿದ್ದಾರೆ. ಎಸ್. ಸೊ ಮತ್ತೇನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಿಮ್ಮ ಇವತ್ತು ವಿಶೇಷವಾಗಿ ಶುಕ್ರವಾರ? ಯಾವ್ದಾದ್ರು ಒಂದು ಗೀತೆ ಅಂದ್ರೆ ಒಂದು ಸಾಂಗ್ ಹೇಳ್ತೀನಿ ಸರ್ ಇದ್ರ ಬಗ್ಗೆ. ಹೇಳಿ. ಒಂದು ದೇಶಭಕ್ತಿ ಗೀತೆ ಹೇಳ್ತೀನಿ. ಹೇಳಿ. ದೇಶದ ಸೇವೆ ನಮಗಿರಲಿ, ನಮ್ಮಯ ಪ್ರಜೆಗಳು ನಗುತ್ತಿರಲಿ, ಮರೆಯದ ಸ್ನೇಹ ನಮ್ಮಯ ಉಸಿರು, ಭೇದ ಭಾವಗಳೇಕೆ ಕೂಡಿ ಬಾಳುವ, ದೇಶದ ಸೇವೆ ನಮಗಿರಲಿ, ನಮ್ಮಯ ಪ್ರಜೆಗಳು ನಗುತ್ತಿರಲಿ, ಮರೆಯದ ಸ್ನೇಹ ನಮ್ಮಯ ಉಸಿರು, ಭೇದ ಭಾವಗಳೇಕೆ ಕೂಡಿ ಬಾಳುವ. ಓಕೆ ಮಾ, ಥ್ಯಾಂಕ್ ಯು ಸೊ ಮಚ್. ಒಂದು ಒಳ್ಳೆ ಗೀತೆಯ ಜೊತೆಗೆ ನಮ್ಮನ್ನು ದೇಶಭಕ್ತಿ ಕಡೆ ಕರೆದುಕೊಂಡು ಹೋಗಿದ್ದಕ್ಕೆ. ಎಸ್, ಕ್ವಿಕ್ ಆಗಿ ಒಂದು ಪ್ರಶ್ನೆ ಕೇಳಿದರೆ ಉತ್ತರ ಹೇಳ್ಬೋದಮ್ಮ? ಓಕೆ. ಸೊ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಒಂದು ಕಾಮನ್ ಕಂಪ್ಲೇಂಟ್ ಇದ್ದೇ ಇರುತ್ತೆ. ಸೊ ಕೂದಲು ಉದುರ್ತಕ್ಕಂಥ ಸಮಸ್ಯೆ. ಸೊ ಈ ಕೂದಲು ಉದುರ್ತಕ್ಕಂಥದ್ದು. ಓಕೆ. ಸೊ ಈ ಕೂದಲು ಉದುರ್ತಕ್ಕಂಥ ಸಮಸ್ಯೆಗೆ ಮನೇಲಿರ್ತಕ್ಕಂಥ ಈ ಒಂದು 4 ಆಪ್ಷನ್ಸ್ಗಳಲ್ಲಿ ಯಾವುದು ಬೆಸ್ಟ್ ಆಪ್ಷನ್ಸ್ ಅನ್ನೋದನ್ನು ನೀವು ಹೇಳಬೇಕು. ಮೊದಲನೇದು
ಈರುಳ್ಳಿ ರಸವನ್ನು ತೆಗೆದುಕೊಂಡು ಅದನ್ನು ಕೂದಲಿನ ಬುಡಕ್ಕೆ ಹಚ್ಚೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ಎರಡನೇದು ಮೆಂತೆ ಕಾಳಿನ ನೀರನ್ನು ಉಪಯೋಗಿಸೋದ್ರಿಂದ ಈ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗತ್ತೆ ಅಂತ ಹೇಳಲಾಗತ್ತೆ. ಮೂರನೇದು ಟೀಯ ಡಿಕಾಷನ್ಸಿಂದ ಕೂದಲು ಸಮಸ್ಯೆ ಉದುರುತ್ತೆ ಕಡಿಮೆ ಆಗತ್ತೆ ಅಂತ ಹೇಳಲಾಗತ್ತೆ. ಅದು ನಾಲ್ಕನೇದು ಮೊಟ್ಟೆಯ ಆ ವೈಟ್ ಭಾಗವನ್ನು ಹಚ್ಚೋದ್ರಿಂದ ಈ ಕೂದಲಿನ ಸಮಸ್ಯೆಗೆ ಅಥವಾ ಕೂದಲು ಉದುರ್ತಕ್ಕಂಥ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳಲಾಗಿದೆ. ಸೊ ನಿಮ್ಮ ಪ್ರಕಾರ ಈ ನಾಲ್ಕರಲ್ಲಿ ಈರುಳ್ಳಿನೇ ಸರ್ ಆನ್ಸರ್ ಅದಕ್ಕೆ. ಈರುಳ್ಳಿ ರಸನಾ? ಹೌದು. ಶೋರಾ? ಗೆಸ್. ಹೇಗೆ ಹೇಳ್ತೀರಿ ಈರುಳ್ಳಿ ರಸ ಅಂತ? ಯಾವ ಥರ ಪ್ರಯೋಗ ಮಾಡಿದ್ದೀರಾ? ಅಂದ್ರೆ ಅದನ್ನ ಒಂದು ಆಯಿಲ್ ಮಾಡಿ ಉಪಯೋಗಿಸ್ಕೊಂತಿದ್ವಿ ಸರ್. ಈರುಳ್ಳಿ, ಸಾಸಿವೆ, ಮೆಂತ್ಯ, ಎಳ್ಳು ಎಲ್ಲ ಹಾಕ್ಬಿಟ್ಟು ಪೌಡ್ರ್ ಮಾಡ್ಬಿಟ್ಟು ಅದನ್ನ ಉಪಯೋಗಿಸ್ತಿದ್ವಿ ನಾವು ಹೇರ್ ಫಾಲ್ ಪ್ರಿವೆಂಟ್ ಮಾಡೋದಕ್ಕೆ. ಬಟ್ ಈಗ ಓದಿದ್ದೆ ಸರ್ ಈರುಳ್ಳಿಯಿಂದ ಅದು ಪ್ರಿವೆಂಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇರ್ ಫಾಲ್. ಹೌದು ರೈಟ್ ಆನ್ಸರ್ ಕೂಡ. ಆ್ಯಕ್ಚುಲಿ ಈರುಳ್ಳಿ ರಸದಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಅದು ಆ ಒಂದು ಕೂದಲು ಉದುರುವಿಕೆಗೆ ಸಾಕಷ್ಟು ಕಡಿಮೆಯನ್ನು ಮಾಡುತ್ತೆ. ಯಾಕೆಂದರೆ ರಕ್ತ ಪರಿಚಲನೆಯನ್ನು ಅದು ಜಾಸ್ತಿ ಮಾಡುತ್ತೆ. ಹಾಗಾಗಿ ಅಲ್ಲಿ ಹೆಚ್ಚು ಆಕ್ಸಿಜನ್ ಸಪ್ಲೈ ಆದಾಗ ಅಲ್ಲಿಂದ ಹೇರ್ ಫಾಲ್ ಆಗೋದಕ್ಕೆ ಅದು ಪ್ರಿವೆನ್ಷನ್ ಮಾಡುತ್ತೆ. ಹಾಗಾಗಿ ಈ ಮೂರು ಆಪ್ಷನ್ಸ್ಗಳು ಕೂಡ ತಕ್ಕ ಪ್ರಮಾಣದಲ್ಲಿ ಸಹಾಯ ಮಾಡ್ತವೆ. ಮೆಂತೆ ಎಲ್ಲ ಆಪ್ಷನ್ಗಳು ರೈಟೇ, ಆದ್ರೆ ಮೇಜರ್ ಆಗಿ ಈರುಳ್ಳಿ ಇರ್ಬೋದು ಅಂತ ಗೆಸ್. ಹೌದೌದು, ಮೆಂತ್ಯದ್ರಿಂದನೂ ಹೇರ್ ಗ್ರೋತ್ ಆಗುತ್ತೆ ಮತ್ತೆ ಸಾಫ್ಟ್ ಆಗುತ್ತೆ ಮೆಂತ್ಯ ಹಚ್ಚೋದ್ರಿಂದ. ಹೌದು. ಅದೇ ರೀತಿ ಟೀ ಡಿಕಾಷನ್ಸ್ ಎಲ್ಲ ಟ್ರಯಲ್ ಮಾಡಿ ನೋಡಿದ್ವಿ ಸರ್ ನಾವು. ಹೇರ್ ಕೇರ್ ಟಿಪ್ಗಳು ಎಲ್ಲ ಟ್ರಯಲ್ ಮಾಡ್ತಿದ್ವಿ, ಬಿಟ್ಟಿದ್ವಿ ಅಷ್ಟೇ. ಓಕೆ ಓಕೆ. ಸೊ ಕೆಲವೊಬ್ರು ವಾರಕ್ಕೊಮ್ಮೆ ಈ ಒಂದು ಮೆಹಂದಿ ಅಥವಾ ಏನು ಇದನ್ನ ಕೂಡ ಪೇಸ್ಟ್ ಮಾಡ್ಕೊಂಡ್ಬಿಟ್ಟ ತಲೆಗೆ ಹಚ್ಕೊಂಡು ಸೊ ತಂಪಾಗಿರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮೆಹಂದಿ ಸೊಪ್ಪು ಮತ್ತೆ ಕರಿಬೇವಿನ ಸೊಪ್ಪು ಎಲ್ಲ ದಾಸವಾಳದ ಎಲೆ ಎಲ್ಲ ಮಿಕ್ಸಿ ಮಾಡ್ಬಿಟ್ಟು ಅದನ್ನ ಅಪ್ಲೈ ಮಾಡ್ಕೊಂತಾರೆ. ಎಲ್ಲ ಓದಿರೋ ಹೇರ್ ಕೇರ್ ಟಿಪ್ಸ್ ಗಳೆಲ್ಲ ಟ್ರಯಲ್ ಮಾಡ್ತಿದ್ವಿ ಮುಂಚೆ. ಇತ್ತೀಚೆಗೆ ಎಲ್ಲ ಬಿಟ್ಟಿದ್ವಿ ನಾವು. ಓಕೆ. ಸೊ ಯಾವುದೇ ಪ್ರಯೋಗ ಮಾಡಿದ್ರು ಕೂಡ ಯಾವುದೇ ರೀತಿ ಅಡ್ವರ್ಸ್ ಎಫೆಕ್ಟ್ ಆಗದೆ ಇರೋ ತರ ಪ್ರಯೋಗ ಮಾಡ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಸೊ ಮೆಂತ್ಯದ್ದು ತುಂಬಾ ಒಳ್ಳೆ ಎಫೆಕ್ಟ್ ಕೊಡುತ್ತೆ. ತುಂಬಾ ಸಿಲ್ಕಿ ಆಗುತ್ತೆ ಮೆಂತ್ಯಕ್ಕೆ. ಮೆಂತ್ಯನ ರುಬ್ಬಿ ಅಪ್ಲೈ ಮಾಡ್ಕೊಂಡು ಮಾಡಿದ್ರೆ ಅದನ್ನು ಚೆನ್ನಾಗಿರುತ್ತೆ. ಹೇರ್ ಎಲ್ಲ ಸಾಫ್ಟ್ ಆಗುತ್ತೆ ಅದಕ್ಕೆ. ಹೌದು. ಅದೇ ರೀತಿ ಟೀ ಡಿಕಾಷನ್ಸ್ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಡಿಕಾಕ್ಷನ್ ಇದಕ್ಕೆ ಗ್ರೇ ಹೇರ್ಸ್ ಗೆ ಒಳ್ಳೇದು ಅಂತಾರೆ ಸರ್. ಡಿಕಾಕ್ಷನ್ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಗ್ರೇ ಹೇರ್ಸ್ ಬೇಗ ಆಗಲ್ಲ ಅಂತ ಹೇಳ್ತಾರೆ. ನಿಜ ನಿಜ. ಅದೇ ರೀತಿ ಮೊಟ್ಟೆಯ ಒಂದು ಏನು ವೈಟ್ ಭಾಗ ಇರುತ್ತೆ ಅದು ಕೂಡ ಹೇರ್ ಸಾಫ್ಟ್ನಿಂಗ್ ಗೆ, ಅದಕ್ಕೂ ಸ್ಮೂತ್ ಆಗುತ್ತೆ ಹೇರ್. ಮೊಟ್ಟೆ ಹೇರ್ ಸಾಫ್ಟ್ನಿಂಗ್ ಆಗಿರ್ಬೋದು ಅಥವಾ ಡ್ಯಾಂಡ್ರಫ್ ಆಗಿರ್ಬೋದು, ಅದು ಕೂಡ ತುಂಬಾ ಸಹಾಯ ಮಾಡುತ್ತೆ. ಎಸ್ ರೈಟ್ ಆನ್ಸರ್ನ ನೀಡಿದ್ದೀರಿ, ಧನ್ಯವಾದಗಳು. ಸೊ ಹೀಗೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಕಾಲಿಂಗ್. ಓಕೆ, ಒಳ್ಳೇದಾಗಲಿ ನಮಸ್ತೆ, ಶುಭ ದಿನ. ಎಸ್ ವೀಕ್ಷಕರೇ, ಸೊ ಹೇರ್ ಫಾಲ್ಗೆ ನಿಮ್ಮ ಮನೇಲಿರ್ತಕ್ಕಂಥ ಈರುಳ್ಳಿ ರಸ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅನ್ನೋದನ್ನು ಮರಿಬೇಡಿ. ಸೊ ಅತ್ಯಂತ ಪುಟ್ಟ ಪುಟ್ಟ ಕೂದಲಿನ ಕೀರು ಚೀಲುಗಳಿಗೂ ಕೂಡ ರಕ್ತ ಪರಿಶೀಲನೆಯನ್ನು ಇದು ಹೆಚ್ಚು ಮಾಡುತ್ತೆ ಅಂತ ಹೇಳಲಾಗಿದೆ. ಸೊ ಹೇರ್ ಪ್ಯಾಕ್ ಮಾಡಿಕೊಂಡು 1 ಗಂಟೆ ವೆಯ್ಟ್ ಮಾಡಿದ್ರೆ ಸಾಕು, ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಲಾಗಿದೆ. ಇನ್ನೊಂದು ಕರೆ ಬರ್ತಾ ಇದೆಯಾ ಅದಂತ ನೋಡೋಣ. ನಮಸ್ತೆ ದಾವಣಗೆರೆ. ಮ್ಯೂಟ್ ಮಾಡಿಮ್ಮ. ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ಸುಪ್ರೀತಾ ಅಂತ, ಇಲ್ಲಿ ಕಾರ್ನೂರ್ ಅಡ್ರೋಡಿಂದ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಕ್ಕಿದ್ಯಾ? ನಾಳೆ ನಮ್ಮ ಅಣ್ಣನ ಮಗಂದು ವೈಷ್ಣವ್ ಅಂತ ಅವ್ರದ್ದು ಶಾಮ್ನೂರು ಬರ್ತ್ಡೇ ಐತಿ. ಓಕೆ ಓಕೆ. ಅವ್ರಿಗೆ ವಿಶ್ ಮಾಡ್ಬೇಕಾಗಿತ್ತು ಸರ್. ಖಂಡಿತಮ್ಮ. ಸೊ ವೈಷ್ಣವ್ ಅವರಿಗೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಪ್ರೀತಿಯಿಂದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಮ್ಮ? ಇಲ್ಲ ಸರ್, ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಸೊ ಒಳ್ಳೇದಾಗ್ಲಿ, ಹೀಗೆ ಕರೆ ಮಾಡ್ತಾ ಇರಿ. ಸರ್. ಓಕೆ ಅಮ್ಮ, ಥ್ಯಾಂಕ್ ಯು ಅಮ್ಮ, ನಮಸ್ತೆ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಇನ್ನು ಹೆಚ್ಚು ಸಮಯ ತೆಗೆದುಕೊಳ್ಳದೆ ಒಂದು ಇಂಪಾರ್ಟೆಂಟ್ ನ್ಯೂಸನ್ನು ಹೇಳ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ವೀಲಿಂಗ್ ಮಾಡ್ತಕ್ಕಂಥದ್ದು ತುಂಬ ಜನರ ಹಾಬಿ ಆಗಿಬಿಟ್ಟಿದೆ. ಅದರಲ್ಲೂ ಕೂಡ ಕಾಲೇಜ್ ಹುಡುಗರಿಗೆ ಅದು ಏನು ವೀಲಿಂಗ್ ಮಾಡೋದಕ್ಕೆ ಹುಚ್ಚೋ ಗೊತ್ತಿಲ್ಲ. ಸೊ ಹಿಂದ್ಗಡೆ ಇರ್ತಕ್ಕಂಥ ವ್ಯಕ್ತಿ ಏನಾದರೂ ಒಂದು ಕ್ಷಣ ಸ್ಲಿಪ್ ಆಗಿಬಿಟ್ರೆ ಆನ್ ದ ಸ್ಪಾಟಲ್ಲಿ ಜೀವ ಹೋಗ್ಬಿಡುತ್ತೆ. ಏಕೆಂದರೆ ವೀಲಿಂಗ್ ಮಾಡ್ತಕ್ಕಂಥವ್ರು ಯಾರು ಕೂಡ ಹೆಲ್ಮೆಟನ್ನು ಹಾಕ್ಕೊಂಡು ವೀಲಿಂಗ್ ಮಾಡಲ್ಲ. ಹಾಗಾಗಿ
ಪೊಲೀಸರು 11 ಜನ ಪುಂಡ್ರನ್ನ ಬೈಕ್ ಸಮೇತ ಸೀಸ್ ಮಾಡಿದ್ದಾರೆ. ಸೊ ನಿಜಕ್ಕೂ ಒಳ್ಳೆಯದು. ದಯವಿಟ್ಟು ಕೇಳ್ಕೊಳ್ತೀನಿ ಪೊಲೀಸ್ನ ಹತ್ರ ಯಾವುದೇ ಕಾರಣಕ್ಕೂ ಆ ಬೈಕ್ಗಳನ್ನ ವಾಪಸ್ ಕೊಡಬೇಡಿ ಅಂತ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ಸರ್, ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ. ಶ್ರೀನಿವಾಸ್ ಸರ್ ಫ್ರೆಂಡ್ ರಂಗನಾಥ್. ಸರ್ ಹೇಳಿ, ಹೇಗಿದ್ದೀರಿ? ಅದೇ ನಮ್ಮ ಹುಡುಗದ ನಮ್ಮ ಮಳೆಯ ಹ್ಞೂ ಕಿವಿ ಒಂದು ಆಪರೇಷನ್ ಮಾಡ್ಸಿದ್ವಿ ನಮ್ಮ ತಂಗಿ ಮಗ ಅವನು. ಓಕೆ. ಒಂದು ಕಿವಿ ಸೋರ್ತಾನೆ, ಈಗೂ ಸೋರ್ತೈತೆ. ಹ್ಞೂ ಅದಕ್ಕೆ ಮೆಡಿಸಿನ್ ಏನಾದ್ರು ಐತೆ ಅಲ್ಲಿ? ನಾನು ಆ್ಯಕ್ಚುಲಿ ಡಾಕ್ಟ್ರ್ ಅಲ್ಲ. ನೀವು ನಿಮ್ ಮೆಡಿಕಲ್ ಶಾಪ್ ಐತಲ್ಲ ಅಲ್ಲಿ ಒಂದು ಸೆಕಲ್ಲಾಗ. ಅದೇ ನೀವು ಅಲ್ಲಿ ಹಾಸ್ಪಿಟ್ಲ್ ಹತ್ರ ಕರ್ಕೊಂಡ್ಬನ್ನಿ, ನಾನು ಅದನ್ನ ಹೇಳ್ತೀನಿ, ಆಯ್ತಾ? ಯಾವ ಹಾಸ್ಪಿಟ್ಲ್ ಬರ್ಬೇಕಾ? ಅಲ್ಲೇ ಹೊಂಡ ಸರ್ಕಲ್ ಹತ್ರ ಆರೈಕೆ ಹಾಸ್ಪಿಟ್ಲ್ ಇದೆ ಅಲ್ಲ? ಎಲ್ಲಿ? ಹೊಂಡದ ಸರ್ಕಲ್ ಅಲ್ಲಿ ಆರೈಕೆ ಹಾಸ್ಪಿಟ್ಲ್ ಇದೆ ಅಲ್ಲ? ಅದೇ ಮೊನ್ನೆ ನಾನು ಇದನ್ನ ಮೆಡಿಸಿನ್ ತಗೊಳಕ್ ಬಂದಲ್ಲ, ಹಾಸ್ಪಿಟಲ್ GM ಕೇಳ್ದ, ನೀವಿಲ್ಲ ಅಂದ್ರೆ ಹಾ ಹೌದು ಕರ್ಕೊಂಬನ್ನಿ. ಬರ್ಲಿಲ್ಲ ನಾ ಕಡೆ. ಸರಿ, ಅಲ್ಲಿ ಕರ್ಕೊಂಬನ್ನಿ, ನಾ ಹೇಳ್ತೀನಿ. ಹೌದಾ? ಅಲ್ಲಿ ಕರ್ಕೊಂಬಂದ್ರೆ ಅವನಿಗೆ ಏನಾದ್ರು ಹೇಳ್ತೀರಾ? ಖಂಡಿತ. ಹೌದಾ? ಹಾ, ಓಕೆ, ಥ್ಯಾಂಕ್ ಯು. ಇರ್ಲಿ, ಕರ್ಕೊಂಬನ್ನಿ, ನಾ ಹೇಳ್ತೀನಿ. ಓಕೆ. ನೀವು ಕರ್ಕೊಂಬನ್ನಿ, ನಾನು ನೋಡಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಹೇಳ್ತೀನಿ, ಆಯಿತಾ? ಥ್ಯಾಂಕ್ ಯು. ಹೌದು, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಕೊನೆಯದಾಗಿ ರೈತರಿಗೋಸ್ಕರ ಒಂದು ಗುಡ್ ನ್ಯೂಸ್ ಇದೆ. ಏನು ಅಂದರೆ, ಕುರಿ ಮತ್ತು ಉಣ್ಣೆ ಉದ್ದಿಮೆ ನಿಗಮದ ವತಿಯಿಂದ ಸಹಾಯಧನಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಯಾರಿಗೆ ಆಸಕ್ತಿ ಇದೆ ಅವ್ರು ಹಾಕ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ಕರೆ ಬರ್ತದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿ. ತಿಂಡಿ ಆಯ್ತಾ? ಸರ್, ಇವಾಗ ತಾನೇ ಮಾಡ್ತಾ ಇದ್ದೀನಿ. ನಿಮ್ದು? ಇನ್ಮೇಲೆ ಮಾಡಬೇಕಮ್ಮ. ಏನು ಇವತ್ತು ಸ್ಪೆಷಲು? ಇವತ್ತು ಹುಣಸೆ ಹುಳಿ ಚಿತ್ರಾನ್ನ ಮಾಡಿದೆ ಸರ್. ಹುಣಸೆ ಹುಳಿ ಚಿತ್ರಾನ್ನ, ಓಕೆ. ಸೊ ಕ್ವಿಕ್ಕಾಗಿ ಅದರ ರೆಸಿಪಿ ಹೇಳ್ಕೊಡಕ್ಕೆ ಇಷ್ಟಪಡ್ತೀರಾ? ಯಾವುದು ಅಷ್ಟೊಂದು ಐಡಿಯಾ ಗೊತ್ತಾ? ಇವತ್ತು ಹೌದು, ನೀವು ಇನ್ನೊಂದು 11:30ಗೆ ಕ್ಲೋಸ್ ಮಾಡ್ತಿದ್ರೆ ಶೋನ ಇವತ್ತು? ಇಲ್ಲ, ಈಗ ಟೈಮ್ ಆಗಿದೆ. ಸೊ ಕಾಲ್ ಬಂತಲ್ಲ, ಹಾಗಾಗಿ ರಿಸೀವ್ ಮಾಡಿದೆ. ಬೇಜಾರು ಮಾಡಿಸೋದು ಬೇಡ ಅಂತೇಳಿ. ಇಲ್ಲ ಸರ್, ಅದಕ್ಕೋಸ್ಕರನೇ ಮಾಡಿದ್ದು. ಶೋ ನೋಡ್ತಿದ್ನಾ? ಎಸ್, ಓಕೆ. ಯಾಕೋ ಕಂಟಿನ್ಯೂ ಮಾಡ್ತಾ ಇದೀರ ಅಂದ್ಬಿಟ್ಟು ಮಾಡಿದೆ. ಇಲ್ಲ, ಸಮಯ ಆಗಿದೆ, ಈಗ ಮುಗಿಸ್ಬೇಕು. ಸೊ ನಿಮ್ದು ಕಾಲ್ ಬಂತು, ಮತ್ತೆ ಬೇಜಾರು ಮಾಡಿಸೋದು ಬೇಡ ಅಂತೇಳಿ ಪಿಕ್ ಮಾಡಿದೆ. ಥ್ಯಾಂಕ್ ಯು ಸರ್. ಓಕೆಮ್ಮ, ಹೇಳಿ ಮತ್ತೆ. ಅಭಿಮಾನಿಗಳ ಮೇಲೆ ನೀವು ಇಟ್ಟಿರೋ ಇಷ್ಟೊಂದು ಪ್ರೀತಿ ವಿಶ್ವಾಸಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗಂತ ಏನಿಲ್ಲಮ್ಮ, ಅಷ್ಟೊಂದು ದೊಡ್ಡ ಮಾತು ಬೇಡ. ಯಾಕೆಂದ್ರೆ ನೀವು ಇಳೆಲ್ಲ ಕರೆ ಮಾಡಿದ್ರೆ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಬರ್ತಕ್ಕಂಥದ್ದು, ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಸೊ ಎಷ್ಟೋ ಸಂದರ್ಭಗಳಲ್ಲಿ 11:35 ಆದ್ಮೇಲೆ ಕೂಡ ಕರೆ ಬಂದ್ಬಿಡ್ತಾವೆ, ಬೇಜಾರಾಗುತ್ತೆ, ಅವ್ರ ಕರೆ ಸ್ವೀಕರಿಸಕ್ಕೆ ಆಗಲ್ಲ ಅಂಥೇಳಿ. ಸೊ ಇವತ್ತು ಸ್ವಲ್ಪ ಕಾರ್ಯಕ್ರಮ ಒಂದು 2 ನಿಮಿಷ ಲೇಟಾಗಿ ಪ್ರಾರಂಭ ಆಗಿತ್ತು, ಹಾಗಾಗಿ ಇನ್ನೊಂದು 2-3 ನಿಮಿಷಕ್ಕೆ ಮಾತಾಡಿದ್ರೆ ನಾನೇನು ಕಳ್ಕೊಳೋದಿಲ್ವಲ್ಲ. ಸೊ ಹಾಗಾಗಿ ರಿಸೀವ್ ಮಾಡಿದೆ. ಎನಿಹೌ, ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿದ್ದು. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಮ್ಮ? ಈ ತಿಂಗಳು 23ನೇ ತಾರೀಕು ನನ್ನ ಮೈದ್ನಂದು ಮದುವೆ ಇದೆ ಸರ್. ಓಕೆ, ಅಡ್ವಾನ್ಸ್ ಹ್ಯಾಪಿ ಮ್ಯಾರೇಜ್ ಲೈಫ್. ಖಂಡಿತಮ್ಮ. ಸೊ ಅಡ್ವಾನ್ಸ್ ಆಗಿ ವಿವಾಹವಾದ ಒಂದು ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಸೊ ಗ್ರ್ಯಾಂಡ್ ಆಗಿ ಮದುವೆ ಆಗಲಿ, ತುಂಬ ಖುಷಿಯಾಗಿ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನೀವು ಆದಷ್ಟು ಬರಕ್ ಟ್ರೈ ಮಾಡ್ರಿ ಸರ್. ಸೋಮವಾರ ಇದೆ ಮುಹೂರ್ತ. ಎಲ್ಲಿ ಇರೋದು ಮದುವೆ? ಹೊಳಲ್ಕೆರೆ. ಓಕೆ. ಸೊ ಸಾಧ್ಯವಾದರೆ ಒಂದು ದಿವಸ ಮುಂಚಿತವಾಗಿ ನಮಗೆ ಫೋಟೋಸ್ ಏನಾದರೂ ಕಳ್ಸೋಕ್ಕಾದ್ರೆ, ನಿಮ್ಮ ಹುಡುಗ ಹುಡುಗಿದು ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಕುತ್ಕೊಂಡು ಈವ್ನಿಂಗ್ 6 ತಕ್ಷಣದಲ್ಲಿ ತೆಗಿಸ್ತೀರಲ್ವಾ? ಸೊ ಅದು ಹೊಳಲ್ಕೆರೆ ಹತ್ರ ಗುಂಡೇರಿ ಅಂತ ಹುಡುಗ, ಅದು ಕಪಲ್ಸ್ ಫೋಟೋ ತೆಗೆದು ಹಾಕ್ತೀನಿ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಒಂದು ಫೋಟೋ ಕಳಿಸ್ಕೊಡಿ. ಸೊ ಅದನ್ನ ನಾನು ನಮ್ಮ V1 ವಾಹಿನಿಯಲ್ಲಿ ಮದುವೆ ದಿವಸ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಓಕೆನಾ? ಖಂಡಿತ ಸರ್, ಖಂಡಿತ. ಓಕೆಮ್ಮ. ಸೊ ಒಳ್ಳೇದಾಗಲಿ, ಗ್ರ್ಯಾಂಡಾಗಿ ಮತ್ತೊಮ್ಮೆ ಮದುವೆ ಸೆಲೆಬ್ರೇಟ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದ ಅವಧಿ ಮುಗಿದಿದೆ. ಸೊ ಕರೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸೊ ಹೀಗೆ ಕರೆ ಮಾಡ್ತಾ ಇರಿ, ಕಾರ್ಯಕ್ರಮದ ಒಂದು ರಂಗನ್ನು ಹೆಚ್ಚಿಸ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದಂತೆ ಲೋಕ ಸಮಸ್ತ ಸುಖಿನ ಭವಂತು, ಸರ್ವಜನ ಸುಖಿನ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಕ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಶುಭಮಸ್ತು.